ಶ್ರೀಗುರುಭ್ಯೋ ನಮಃ ಶ್ರೀಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಶ್ರೀವೇದವ್ಯಾಸಾಯ ನಮಃ ನರಸಿಂಹೋ ಅಖಿಲಾಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿः ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವೇ ವೈಷ್ಣವೇಂದೀವರೆಂದಿವೆ. ಶ್ರೀರಾಘವೇಂದ್ರಗುರವೇ ನಮೋऽತ್ಯಂತದಯಾಳವೇ ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇತ್. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಶುಭಾನ್ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಕರಿಷ್ಯತಿ. ಶ್ರೀಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ. ಅನ್ಯಾಂಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಶ್ರೀಗುರುಭ್ಯೋ ನಮಃ. ಸ್ವಸ್ತ್ಯಸ್ತು. ನಿನ್ನೆ ನೋಡಿದಂತೆ ಪರಮಾತ್ಮ ಕಪಿಲನಾಮಕ ಪರಮಾತ್ಮ ದೇವಹೂತಿ ಮತ್ತು ಕರ್ದಮ ಪ್ರಜಾಪತಿಯಲ್ಲಿ ಅವತರಿಸಿ ಮುಖ್ಯವಾಗಿ ಮಾಡತಕ್ಕದ್ದು ಸಜ್ಜನರ ಸಂಘ, ಪರಮಾತ್ಮನ ಪಾದಾರವಿಂದದ ಚಿಂತನೆ. ಇದನ್ನು ಮಾಡಬೇಕು ಅಂತ ಸಂಚಿಂತೆಯೇ ಭಗವತಶ್ಚರಣಾರವಿಂದಂ ಹಾಗೆ ಅಂತ ಪರಮಾತ್ಮನ ಪಾದಾರವಿಂದವನ್ನು ಸದಾ ಸ್ಮರಿಸಬೇಕು ಹಾಗೆ ಎಂಬ ಒಂದು ಸಂದೇಶವನ್ನು ಕೊಟ್ಟು ತಾಯಿಯನ್ನು ಅನುಗ್ರಹ ಮಾಡಿದರು ಹಾಗೆ ಅಂತ. ನಮಗೆ ಕೊಡುವ ಸಂದೇಶ ಇಷ್ಟೇ: ಯಾರನ್ನು ನೀವು ನಿಜವಾಗಲೂ ಪ್ರೀತಿಸ್ತೀರಿ, ನಿಮಗೆ ಯಾರಲ್ಲಿ ಪ್ರೀತಿ ಇದೆ, ನಿಮ್ಮ ಮಕ್ಕಳು ಇರ್ಬೋದು, ನಿಮ್ಮ ಮೊಮ್ಮಕ್ಕಳು ಇರ್ಬೋದು, ಅಥವಾ ಪಕ್ಕದ ಮನೆಯವರು ಇರ್ಬೋದು, ಕೆಲವರಿಗೆ ಅವರಲ್ಲಿ ಭಾರಿ ಪ್ರೀತಿ ಇರುತ್ತದೆ. ನಿಮಗೆ ಯಾರಲ್ಲಿ ಪ್ರೀತಿ ಇರುತ್ತದೋ ಅವರನ್ನು ಏನು ಮಾಡಬೇಕು? ಈ ಒಂದು ಉಪದೇಶವನ್ನು ಮಾಡಬೇಕು. ಅದು ತಂದೆ ಮಗನಿಗೆ ಮಾಡಿದರೂ ಸರಿ, ಮಗ ತಂದೆಗೆ ಮಾಡಿದರೂ ಸರಿ, ಮಗ ತಾಯಿಗೂ ಮಾಡಿದರೂ ಸರಿ. ಯಾರು ಮಾಡ್ತಾರೆ, ಯಾರಿಗೆ ಮಾಡ್ತಾರೆ ಪ್ರಶ್ನೆಯಲ್ಲ. ಏನು ವಿಷಯ ಹೇಳ್ತಾರೆ ಅದು ಮುಖ್ಯ. ಪರಮಾತ್ಮನ ವಿಚಾರವನ್ನು ಹೇಳಿದರೆ ಅದೇ ಅವರಿಗೆ ನಿಜವಾಗಲೂ ಮಾಡತಕ್ಕ ಪ್ರೀತಿ, ಅದೇ ಅವರಿಗೆ ನಿಜವಾಗಲೂ ನಾವು ಮಾಡತಕ್ಕ ಒಂದು ಉಪಕಾರ ಹಾಗೆ ಅಂತ. ಅದರಿಂದ ಇವರು ಅವರು ಅಂತ ಇಲ್ಲ. ಯಾರು ಸಿಕ್ಕಿದರೂ, ಸಜ್ಜನರು ಸಿಕ್ಕಿದರೂ ಸರಿ, ಅವರಿಗೆ ಹೇಗೆ ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋಗೋದು, ಇದೇ ನಮ್ಮ ಗುರಿಯಾಗಿರಬೇಕು. ನಾವೂ ಸನ್ಮಾರ್ಗದಲ್ಲಿ ಹೋಗಬೇಕು, ನಮ್ಮ ಸುತ್ತಮುತ್ತ ಇರುವವರನ್ನು ಕೂಡ ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋಗುವ ಜವಾಬ್ದಾರಿ ನಮಗಿದೆ ಹಾಗೆ ಅಂತ ಪರಮಾತ್ಮ ತಾನು ತಿಳಿಸಿಕೊಟ್ಟಿದ್ದಾನೆ. ತದನಂತರ ಮೈತ್ರೇಯರು ವಿದುರನಿಗೆ ಹೇಳ್ತಾರೆ, ಆಕೂತಿಂ ರುಚಯೇ ಪ್ರಾದಾತ್. ಸ್ವಯಂಭುವ ಮನುವಿನ ಮತ್ತೊಬ್ಬರು ಮಗಳು ಯಾರು? ಆಕೂತಿ. ಆ ಆಕೂತಿಯನ್ನು ರುಚಿ ಪ್ರಜಾಪತಿಗೆ ಕೊಟ್ಟು ಸ್ವಯಂಭುವ ಮನು ಮದುವೆಯನ್ನು ಮಾಡ್ತಾರೆ. ಕೊಡುವಾಗಲೇ ಪುತ್ರಿಕಾ ಪುತ್ರ ಧರ್ಮಮಾಶ್ರಿತ್ಯ ಶತರೂಪಾನುಮೋದಿತ ಅಂತ ಹೇಳ್ತಾರೆ. ಪುತ್ರಿಕಾ ಪುತ್ರ ಧರ್ಮ ಅಂದರೆ ಮದುವೆ ಮಾಡುವಾಗ ಹಿಂದಿನ ಕಾಲದಲ್ಲಿ ಒಂದು ಪದ್ಧತಿ ಇತ್ತು. ನಾನು ನನ್ನ ಹೆಣ್ಣನ್ನು ಕೊಡ್ತೇನೆ, ಇವರಲ್ಲಿ
ಹುಟ್ಟುವ ಮಗು ಅದು ನನ್ನ ಮಗು ಆಗುತ್ತದೆ, ಅಂದರೆ ಸ್ವಯಂಭುವ ಮನುವಿನ ಮಗ ಅಂತ ಆಗ್ತಾನೆ ಹಾಗೆ ಅಂತ. ಅದು ಪುತ್ರಿಕಾ ಪುತ್ರ ಧರ್ಮ ಹಾಗೆ ಅಂತ ಹಿಂದಿನ ಕಾಲದಲ್ಲಿ ಇತ್ತು. ಅದನ್ನು ಆಶ್ರಯಿಸಿ ಆ ಮಗಳನ್ನು ಕೊಡ್ತಾನೆ. ಅವರಲ್ಲಿ ಹುಟ್ಟಿದವರೇ ಯಜ್ಞನಾಮಕ ಪರಮಾತ್ಮ. ಸಾಕ್ಷಾತ್ ವಿಷ್ಣು ಯಜ್ಞ ಸ್ವರೂಪದೃಕ್ ಹಾಗೆ ಅಂತ ಹೇಳ್ತಾರೆ. ಯಾ ಸ್ತ್ರೀ ಸಾ ದಕ್ಷಿಣ, ಒಂದು ಅವಳಿ ಜವಳಿ ಹುಟ್ಟಿತ್ತಂತೆ. ಅಜೀಜನತ್ ಮಿಥುನಂ ಬ್ರಹ್ಮವರ್ಚಸ್ವಿ ಪರಮೇನ ಸಮಾಧಿನ ಹಾಗೆ ಅಂತ. ಆಕೃತಿಯಲ್ಲಿ ಅವಳಿ ಜವಳಿ ಹುಟ್ಟುತ್ತಾರೆ, ಯಜ್ಞ ಮತ್ತು ದಕ್ಷಿಣೆ ಹಾಗೆ ಅಂತ. ಯಜ್ಞ ಅಂದರೆ ಸಾಕ್ಷಾತ್ ವಿಷ್ಣುವೇ, ಆ ದಕ್ಷಿಣಾಂಬಾದು ಲಕ್ಷ್ಮಿಯ ಅವತಾರ ಆಗಿದೆ ಹಾಗೆ ಅಂತ. ಪ್ರತಿ ದಿವಸ ಚಿಂತನೆ ಮಾಡಬೇಕು. ಲಕ್ಷ್ಮೀನಾರಾಯಣರ ಪ್ರಾದುರ್ಭಾವ ನಿತ್ಯ ಚಿಂತನೆ ಮಾಡತಕ್ಕದ್ದು ಹಾಗೆ ಅಂತ. ಯಾಕೆ? ನಮ್ಮ ಜೀವನದಲ್ಲಿ ಅವರ ಅವತಾರ ಆಗಬೇಕು, ನಮ್ಮ ಹೃದಯದಲ್ಲಿ ಅವರ ಅವತಾರ ಆಗಬೇಕು, ನಿತ್ಯ ಆಗಬೇಕು ಅದು ಹಾಗೆ ಅಂತ. ಯಜ್ಞ ಮತ್ತು ದಕ್ಷಿಣೆ ನೋಡಿ, ಒಂದು ಯಜ್ಞ ಮಾಡುವಾಗ ಅದು ಅನಿವಾರ್ಯ, ಅಂದರೆ ಕೊಡಲೇಬೇಕು. ಏನೇನು? ದಕ್ಷಿಣೆ ಹಾಗೆ ಅಂತ. ಪುರೋಹಿತರಿಗೆ ಯಾರ್ಯಾರು ಬ್ರಾಹ್ಮಣರು ಬಂದಿರ್ತಾರೆ ಅವರಿಗೆ ಅವಿಭಾಜ್ಯವಾದ ಅಂಗ ಆ ದಕ್ಷಿಣೆಯನ್ನು ಕೊಟ್ಟು ಪರಮಾತ್ಮನನ್ನು ಸಂತೃಪ್ತಿ ಮಾಡಬೇಕು ಹಾಗೆ ಅಂತ ಅದನ್ನು ಸೂಚನೆ ಮಾಡ್ತಾ ಇದ್ದಾರೆ. ಯಜ್ಞ ಮತ್ತು ದಕ್ಷಿಣೆ ಹಾಗೆ ಅಂತ. ಇನ್ನು ದೇವಹೂತಿಂ ಅದಾತ್ತಾತ ಕರ್ದಮ ಯಾತ್ಮಜಾಮನುಹು ಹಾಗೆ ಅಂತ. ಎರಡನೇ ಮಗಳು ದೇವಹೂತಿ, ಅವರನ್ನು ಕರ್ದಮ ಪ್ರಜಾಪತಿಗಳಿಗೆ ಕೊಟ್ಟರು, ಮದುವೆ ಮಾಡಿದರು ಅಂತ ನಾವು ನೋಡಿದ್ದೀವಿ. ಇನ್ನು ಮೂರನೆಯವಳು ದಕ್ಷಾಯ ಬ್ರಹ್ಮಪುತ್ರಾಯ ಪ್ರಸೂತಿಂ ಭಗವಾನ್ ಮನುಹು. ಇನ್ನು ಮೂರನೇ ಮಗಳು ಪ್ರಸೂತಿ. ಆ ಪ್ರಸೂತಿಯನ್ನು ಸ್ವಯಂಭುವ ಮನು ಬ್ರಹ್ಮನ ಮಗ, ಅಂಗುಷ್ಟದಿಂದ ಹುಟ್ಟಿದವರು ಅಂತ ನೋಡಿದ್ದೀವಿ. ಬ್ರಹ್ಮನ ಮಗ ಯಾರು? ದಕ್ಷ ಪ್ರಜಾಪತಿ. ದಕ್ಷ ಪ್ರಜಾಪತಿಗೆ ಆ ಪ್ರಸೂತಿಯನ್ನು ಕೊಟ್ಟು ಮದುವೆ ಮಾಡಿದರು ಹಾಗೆ ಅಂತ. ಈ ರೀತಿಯಾಗಿ ಸ್ವಯಂಭುವ ಮನುವಿನ 3 ಜನ ಮಕ್ಕಳ ಮದುವೆಯೂ ಕೂಡ ನಿರ್ವಿಘ್ನವಾಗಿ ಸಾಂಗವಾಗಿ ನಡೆಯಿತು ಹಾಗೆ ಅಂತ ಅದರ ವಿಚಾರ. ಈ ಒಂದು ಕರ್ದಮನ ಮಕ್ಕಳು, ಕರ್ದಮರಲ್ಲಿ ನವ ಬ್ರಹ್ಮರ್ಷಿ ಪತ್ನಯ ಅಂತ ಅವರ ಸಂತತಿ ಹೇಗೆ ಬೆಳೀತು ಹಾಗೆ ಅಂದರೆ, ಈ ಕರ್ದಮ ಮತ್ತು ದೇವಹೂತಿಯಲ್ಲಿ 9 ಜನ ಹೆಣ್ಣು ಮಕ್ಕಳು ಮೊದಲು ಹುಟ್ಟಿ ಬರ್ತಾರೆ. ತದನಂತರ ಕಪಿಲಾವತಾರ ಆದದ್ದು. ಆ 9 ಜನ ಹೆಣ್ಣು ಮಕ್ಕಳನ್ನು ಕೂಡ 9 ಜನ ಬ್ರಹ್ಮರ್ಷಿಗಳಿಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ. ಅವರಲ್ಲಿ ಮರೀಚಿ ಅವರಿಗೆ ಕಲಾ ಎನ್ನುವ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರೆ. ಕಶ್ಯಪಂ ಪೂರ್ಣಿಮಾನಂಚ ಯಯೋರಾಪೂರಿತಂ ಜಗತ್. ಇನ್ನು ಕಶ್ಯಪರಿಗೆ ಕೊಟ್ಟು ಅದಿತಿ ಮುಂತಾದವರನ್ನೆಲ್ಲ ಕೊಟ್ಟು ಮದುವೆ ಮಾಡ್ತಾರೆ. ಆ ಮರೀಚಿ ಮತ್ತು ಕಲಾ ಅವರಲ್ಲಿ ಹುಟ್ಟಿದವರೇ ಆ ಕಶ್ಯಪರು ಹಾಗೆ ಅಂತ. ಅವರಿಂದ ಅನುಸೃಷ್ಟಿ ವಿಸ್ತೃತವಾಗಿ ಇಡೀ ಜಗತ್ತು ಪೂರ್ಣ ಆಗೋದು ಕಶ್ಯಪ ಋಷಿಗಳಿಂದ. ಅದರಿಂದ ನಮಗೆ ಗೋತ್ರಗಳು ಅಂತ ಕೇಳ್ತಾರೆ, ನಿಮಗೆ ಯಾವ ಗೋತ್ರ ಹಾಗೆ ಅಂತ. ಗೋತ್ರ ಗೊತ್ತಿಲ್ಲ ಅಂತ ಹೇಳಿಬಿಟ್ರೆ ಕಶ್ಯಪ ಗೋತ್ರ ಅಂತ ಹೇಳಿಬಿಡ್ತಾರೆ. ಯಾಕೆ? ಅವರಿಂದಲೇ ಎಲ್ಲರೂ ಹುಟ್ಟಿ ಬಂದದ್ದು ಹೇಳ್ತಾರೆ ನೋಡಿ. ಕಶ್ಯಪಂ ಪೂರ್ಣಿಮಾನಂಚ ಯಯೋರಾಪೂರಿತಂ ಜಗತ್ತು. ಇಡೀ ಜಗತ್ತು ತುಂಬಿತ್ತಂತೆ. ಅಷ್ಟು ವಿಶೇಷವಾಗಿ ಕಶ್ಯಪರಿಂದ ಪ್ರಜೆಗಳು ಉತ್ಪತ್ತಿ ಆಗಿದೆ. ತದನಂತರ ಅತ್ರೇಹೇ ಪತ್ನಿ ಅನಸೂಯ ತ್ರೀಂಜಜ್ಞೆ. ಅತ್ರಿ ಮತ್ತು ಅನಸೂಯೆ ಅವರಲ್ಲಿ 3 ಜನ ಮಕ್ಕಳು ಹುಟ್ಟಿದರು ಅಂತ ಹೇಳ್ತಾರೆ. ದತ್ತಂ ದುರ್ವಾಸಸಂ ಸೋಮಂ ಆತ್ಮೇಶ ಬ್ರಹ್ಮ ಸಂಭವಾನ್ ಹಾಗೆ ಅಂತ ಅವರು ಹೇಳಿದಾಗ ವಿದುರ ಅದರ ಬಗ್ಗೆ ವಿಸ್ತಾರವಾಗಿ ಹೇಳಿ ಅಂತ ಪ್ರಶ್ನೆ ಮಾಡಿದಾಗ ಅದನ್ನು ಮೈತ್ರೇಯರು ಹೇಳ್ತಾರೆ. ಅತ್ರಿ ಋಷಿಗಳು ತಪಸ್ಸು ಮಾಡಿದರಂತೆ. ಬ್ರಹ್ಮದೇವರನ್ನು, ಅಂದರೆ ಪರಮಾತ್ಮನದ್ದೇ 3 ರೂಪಗಳು ಇದೆ, ಬ್ರಹ್ಮ ವಿಷ್ಣು ಶಿವ ಹಾಗೆ ಅಂತ. ಯಾರದು ರೂಪ? ಅದು ಪರಮಾತ್ಮನದ್ದೇ ರೂಪ, ಬ್ರಹ್ಮ ವಿಷ್ಣು ಮಹೇಶ್ವರ ಹಾಗೆ ಅಂತ. ಪರಮಾತ್ಮನದ್ದೇ ರೂಪ. ಈ ರೂಪವನ್ನು, ಪರಮಾತ್ಮನ ರೂಪವನ್ನು ಚಿಂತನೆ ಮಾಡಿ ಪ್ರಾರ್ಥನೆ ಮಾಡಿ ತಮಗೆ ಮಕ್ಕಳಾಗಬೇಕು ಹಾಗೆ ಅಂತ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮನು ಕೂಡ ಪ್ರತ್ಯಕ್ಷನಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಆದರೆ ಪರಮಾತ್ಮ ದರ್ಶನ ಕೊಡುವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಪರಮಾತ್ಮನ ರೂಪವನ್ನು ಚಿಂತನೆ ಮಾಡಿದರೆ ಬಂದದ್ದು ಯಾರು? ಬ್ರಹ್ಮದೇವರು ಬಂದುಬಿಟ್ರಂತೆ. ಬ್ರಹ್ಮದೇವರು ಬಂದರು. ಇನ್ನು ವಿಷ್ಣು ಪರಮಾತ್ಮನ ಕರೆದಿದ್ದಾರೆ, ಬಂದಿದ್ದಾರೆ, ವಿಷ್ಣು ಬಂದಿದ್ದಾರೆ.
ಇನ್ನು ಮಹೇಶ್ವರ ಅಂದರೆ ರುದ್ರದೇವರು, ಪಾರ್ವತೀಪತಿಯಾದ ರುದ್ರದೇವರು ಬಂದುಬಿಟ್ರಂತೆ. ಇದು ಯಾಕೆ ಹಾಗೆ ಅಂತ ಒಂದು ಪ್ರಶ್ನೆ. ನಾನು ನಿಮ್ಮನ್ನ ಕರೆದೇ ಇಲ್ಲಲ್ಲ, ನಾನು ಕರೆದದ್ದು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಪರಮಾತ್ಮನ ರೂಪಗಳನ್ನು ಕರೆದೆ, ನೀವು ಬಂದ್ರಲ್ಲ ಆಶ್ಚರ್ಯ ಆಗ್ತದೆ ಹಾಗೆ ಅಂತ ಕೇಳಿದಾಗ ಆಗ ಪರಮಾತ್ಮ ಹೇಳಿದನಂತೆ, ಹೌದಪ್ಪ, ನೀನು ಪ್ರಾರ್ಥನೆ ಮಾಡಿದ್ದು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ನನ್ನ ರೂಪವನ್ನೇ ನೀನು ಚಿಂತನೆ ಮಾಡಿದೆ. ಆದರೆ ನನ್ನ ಬ್ರಹ್ಮರೂಪ ಎಲ್ಲಿದೆ? ಅದು ಬ್ರಹ್ಮದೇವರಲ್ಲಿದೆ. ಅದೆಲ್ಲಿದೆ? ಬ್ರಹ್ಮದೇವರಲ್ಲಿದೆ. ಆ ಬ್ರಹ್ಮದೇವರನ್ನು ಬಿಟ್ಟು ನಾನು ಬರಲಿಕ್ಕಾಗೋದಿಲ್ಲ. ಅದರಿಂದ ಬ್ರಹ್ಮದೇವರನ್ನ ಕರ್ಕೊಂಡ್ಬಂದುಬಿಟ್ಟಿದ್ದೀನಿ. ಹಾಗೆ ಹಾಲು ತೊಂಬ ಅಂತ ಹೇಳಿದರೆ ಏನು ತರಬೇಕು? ಹಾಲನ್ನು ಮಾತ್ರ ತರಬೇಕೋ ಹಾಲು ಇರುವ ಪಾತ್ರೆಯನ್ನು ಸೇರಿ ತರಬೇಕು? ಹಾಗೆಂತ ಪ್ರಶ್ನೆ ಮಾಡಿದರೆ ಬರೀ ಪಾತ್ರೆ ಬರೀ ಹಾಲು ತರಕ್ಕಾಗ್ತದ? ಪಾತ್ರೆಯಲ್ಲಿದೆ ತರಕ್ಕಾಗ್ತದ? ಆ ರೀತಿಯಾಗಿ ಆ ಬ್ರಹ್ಮದೇವರು ಅವರ ಪಾತ್ರೆ ಇದ್ದಾಗೆ, ಅದರೊಳಗೆ ಇದ್ದ ಹಾಲು ಅಂದರೆ ಆ ಬ್ರಹ್ಮ ಇದ್ದಾಗೆ. ಅದರಿಂದ ಬರೀ ಹಾಲು ಬರೀ ಬ್ರಹ್ಮರೂಪ ನಿನಗೆ ಸಿಗೋದಿಲ್ಲ. ಬ್ರಹ್ಮನ ಒಳಗೆ ಅಂದರೆ ಚತುರ್ಮುಖ ಬ್ರಹ್ಮ ಎನ್ನುವ ಜೀವನ ಒಳಗೆ ಬ್ರಹ್ಮನನ್ನು ನೀನು ಚಿಂತನೆ ಮಾಡಬೇಕು ಹಾಗೆ ಅಂತ ತೋರಿಸಿಕೊಟ್ರು. ಅದೇ ಥರ ಶಿವನ ಒಳಗೆ ಶಿವ ಎನ್ನುವ ರೂಪದಲ್ಲಿ ಪರಮಾತ್ಮ ಇದ್ದಾನೆ. ಅದರಿಂದ ನೀನು ಮಹೇಶ್ವರನನ್ನು ಪ್ರಾರ್ಥನೆ ಮಾಡಿದಿ. ಅದು ಇರುವ ರೂಪ ಎಲ್ಲಿ? ಆದರೆ ಆ ಶಿವ ಎನ್ನತಕ್ಕ ಜೀವನ ಪಾತ್ರೆಯಲ್ಲೇ ಆ ಶಿವರೂಪಿ ಪರಮಾತ್ಮ ಇದ್ದಾನೆ. ಅದರಿಂದ ನಾವು 3 ಜನ ನಾವು ಬಂದಿದ್ದೀವಿ. ಮೇಲ್ನೋಟಕ್ಕೆ ನೋಡಿದರೆ ಏನಾಯಿತು? ಇವರು 3 ಕೂಡ ಒಂದೇ ಅಂತಾಯಿತು. ರಾಜಸ ಜೀವಿಗಳು ಆ ರೀತಿಯಾಗಿ ಚಿಂತನೆ ಮಾಡ್ತಾ ಇದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನ ಕೂಡ ಒಬ್ಬರೇ. ಯಾಕೆ ನೋಡಿ, ಒಬ್ಬರನ್ನು ಕರೆದರೆ ಎಲ್ಲರೂ ಬಂದುಬಿಟ್ರು, ಒಬ್ಬರಾದರೂ ಅಲ್ಲವರು ಹಾಗೆ ಅಂತ. ಆದರೆ ಅದರ ಒಳಗಿನ ಅರ್ಥವನ್ನು ಶ್ರೀಮದ್ ಆಚಾರ್ಯರು ನಮಗೆ ಪ್ರಕಟ ಮಾಡಿ ಹೇಳ್ತಾ ಇದ್ದಾರೆ. ಇದು ಒಂದು ಅದ್ಭುತವಾದ ಒಂದು ಘಟನೆಯಾಗಾಯಿತು ಹಾಗೆ ಅಂತ. ಯಾರಿವರು ಹಾಗೆ ಅಂದರೆ 3 ಜನ ಮಕ್ಕಳು ಬಂದರು. ಅಂದರೆ ತ್ರಿಮೂರ್ತಿಗಳು ಬಂದರು. ತ್ರಿಮೂರ್ತಿಗಳು ಬಂದರೂ ಕೂಡ ಮಕ್ಕಳಾಗಿ ಹುಟ್ಟಿದರು ಹಾಗೆ ಅಂತ. ಯಾರು? ಬ್ರಹ್ಮನಿಗೆ ಭೂಮಿಯಲ್ಲಿ ಅವತಾರ ಇಲ್ಲ. ಅದರಿಂದ ಸೋಮ, ಅವರಲ್ಲಿ ಸೋಮ ಹುಟ್ಟುತ್ತಾನೆ. ಸೋಮನಲ್ಲಿ ಚತುರ್ಮುಖ ಬ್ರಹ್ಮದೇವರ ಸನ್ನಿಧಾನ ಅಂತ ಅದನ್ನೇ ಹೇಳಿದರು ನೋಡಿ. ದತ್ತಂ ದುರ್ವಾಸಸಂ ಸೋಮಂ ಹಾಗೆ ಅಂತ. ಆ ಸೋಮನಲ್ಲಿ ಬ್ರಹ್ಮದೇವರ ಸನ್ನಿಧಾನ. ಇನ್ನು ವಿಷ್ಣು ಪರಮಾತ್ಮ ತಾನು ದತ್ತ ಎನ್ನತಕ್ಕ ರೂಪದಿಂದ ತಾನು ಅವತಾರವನ್ನು ಮಾಡಿದ್ದಾನೆ. ಇನ್ನು ರುದ್ರದೇವರು ತಾವು ದುರ್ವಾಸರಾಗಿ ಅವರು ಅವತಾರವನ್ನು ಮಾಡಿದರು, ದುರ್ವಾಸರು ಹಾಗೆ ಅಂತ. ಈ ರೀತಿಯಾಗಿ ಅವರಿಂದ ಆ ಪರಂಪರೆ ಅದು ಬೆಳೆದು ಹೋಯಿತು ಹಾಗೆ ಅಂತ ಹೇಳ್ತಾ ಇದ್ದಾರೆ. ತದನಂತರ ಪ್ರಸೂತೀಂ ಮಾನವೀಂ ದಕ್ಷ ಉಪಯೇಮೆ ಯಜಾತ್ಮಜಃ ಹಾಗೆ ಅಂತ. ಈ ಪ್ರಸೂತಿಯಲ್ಲಿ ಅಂದರೆ ದಕ್ಷಿಣೆ ಕೊಟ್ಟು ಮದುವೆ ಮಾಡ್ತಾರೆ. ಅವರಲ್ಲಿ 16 ಜನ ಮಕ್ಕಳು ಹುಟ್ಟುತ್ತಾರಂತೆ. ಆ 16 ಜನ ಮಕ್ಕಳಲ್ಲಿ ತ್ರಯೋದಶಾದ ಧರ್ಮಾಯ 13 ಜನ ಹೆಣ್ಣು ಮಕ್ಕಳನ್ನು ಧರ್ಮನಿಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ ದಕ್ಷ. ಮತ್ತು ತಥಾ ಏಕಾಂ ಅಗ್ನೇಯೇ, ಒಬ್ಬರನ್ನು ಒಂದು ಮಗಳನ್ನು ಅಗ್ನಿದೇವರಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಪಿತೃಭ್ಯ ಏಕಾಂ ಹಾಗೆ ಅಂತ, ಪಿತೃದೇವತೆಗಳಿಗೆ ಒಂದು ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರೆ. ಭವಾಯ ಏಕಾಂ ಭವಚ್ಛಿದೆ, ರುದ್ರದೇವರಿಗೆ ಕೊಟ್ಟು ಸತೀದೇವಿ ಅಂತ ಅವರನ್ನು ಕೊಟ್ಟು ಮದುವೆ ಮಾಡ್ತಾರೆ. ಅವರಲ್ಲೇ ಧರ್ಮನಿಗೆ ಕೊಟ್ಟು ಮದುವೆ ಮಾಡ್ತಾರಲ್ಲ, ಅವರಲ್ಲಿ ಮೂರ್ತಿ 13 ಜನ ಕೊಟ್ಟು ಮದುವೆ ಮಾಡಿದ್ದಾರೆ. ಅವರಲ್ಲಿ ಒಬ್ಬರು ಮೂರ್ತಿ ಹಾಗೆ ಅಂತ. ಆ ಮೂರ್ತಿ ದೇವಿ ಮತ್ತು ಧರ್ಮನಲ್ಲಿ ಹುಟ್ಟಿದವರೇ ನರನಾರಾಯಣರು ಅಂತ ಬದರಿಕಾಶ್ರಮದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾರೆ ನೋಡಿ. ಅವರು ಹಾಗೆ ಅಂತ ಈ ಭರತಖಂಡದ ದೇವತೆಯಾಗಿ ಬದರಿನಾರಾಯಣ ಇದ್ದಾರೆ. ಅವರು ಅವತಾರ ಮಾಡಿದ್ದು ಮೂರ್ತಿ ಮತ್ತು ಈ ಧರ್ಮನಲ್ಲಿ ಹಾಗೆ ಅಂತ. ಇದಾದ ಮೇಲೆ ಅವರು ಹೇಳ್ತಾ ಇದ್ದಾರೆ, ಭವಸ್ಯ ಪತ್ನೀತು ಸತಿ ಭವಂ ದೇವಂ ಅನುವ್ರತ ಆತ್ಮನ ಸದೃಶಂ ಪುತ್ರಂ ನಲೇಭೆ ಗುಣಶೀಲತಃ. ಉಳಿದವರ ಪರಂಪರೆಯನ್ನೆಲ್ಲ ಹೇಳ್ತಾ ಹೋಗ್ತಾ ಇದ್ದಾರೆ. ಆದರೆ ಸತೀದೇವಿಯನ್ನು ಹೇಳುವಾಗ ಅವಳಿಗೆ ಮಕ್ಕಳು ಆಗಲಿಲ್ಲ, ರುದ್ರನನ್ನು ಮದುವೆ ಮಾಡಿಕೊಂಡಿದ್ದಾರೆ, ಮಕ್ಕಳು ಆಗಲಿಲ್ಲ ಅಂತ ಕೇಳಿದಾಗ ವಿದುರ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಯಾಕೆ ಒಳ್ಳೆ ಗುಣವಂತರು ಯಾಕೆ ಮಕ್ಕಳು ಆಗಲಿಲ್ಲ ಹಾಗೆ ಅಂತ ಪ್ರಶ್ನೆ ಮಾಡಿದಾಗ ಆಗ ಮೈತ್ರೇಯರು ಹೇಳ್ತಾರೆ, ಪುರಾ ವಿಶ್ವಸೃಜಾಂ ಸತ್ರೆ ಸಮವೇತ ಮಹರ್ಷಯ ತಥಾ ಅಮರಗಣ ಸರ್ವೇ ಸಾನುಗಾ
ಮುನಯೋ ಅಗ್ನಯಃ ತತ್ರ ಪ್ರವಿಷ್ಟಂ ಮುನಯಃ ದೃಷ್ಟ್ವಾ ಅರ್ಕಮಿವ ರೋಚಿಷಾ ಭ್ರಾಜಮಾನಂ ವಿತಿಮಿರಂ ಕುರುವಂತಂ ತನ್ಮಹತ್ಸದಃ. ಒಂದು ಸಮಯ ವಿಶ್ವಸೃಜ ಅಂತ ಒಂದು ಯಾಗವನ್ನು ಮಾಡಿದ್ದಾರೆ. ಆ ಯಾಗದಲ್ಲಿ ಎಲ್ಲ ದೇವತೆಗಳು, ಋಷಿಗಳು ಎಲ್ಲರೂ ಸೇರಿದ್ದಾರೆ. ಅಂಥ ಯಾಗದಲ್ಲಿ ಈ ದಕ್ಷ ಪ್ರಜಾಪತಿ ಅವರು ಬರ್ತಾ ಇದ್ದಾರೆ. ಬಂದಾಗ ಎಲ್ಲರೂ ಕೂಡ ಎದ್ದು ನಿಂತು ಸತ್ಕಾರ ಮಾಡಿದರಂತೆ. ಯಾಕೆ? ಬರುವಾಗಲೇ ಸೂರ್ಯನಂಥ ಪ್ರಕಾಶಮಾನವಾಗಿ ಅವರು ಬಂದರು ಹಾಗೆ ಅಂತ. ಋತೆ ವಿರಿಂಚಂ ಶರ್ವಂಚ, ಎಲ್ಲರೂ ಎದ್ದು ನಿಂತು ನಮಸ್ಕಾರ ಮಾಡಿದರು. ಇಬ್ಬರನ್ನು ಬಿಟ್ಟು ಹಾಗೆ ಅಂತ. ಇಬ್ಬರು ಎದ್ದು ನಿಂತು ನಮಸ್ಕಾರ ಮಾಡಿಲ್ಲ. ಯಾರು? ಒಬ್ಬರು ಬ್ರಹ್ಮದೇವರು, ಒಬ್ಬರು ರುದ್ರದೇವರು ಹಾಗೆ ಅಂತ. ದಕ್ಷನಕನಿಗೆ ಇದು ಬಿತ್ತು. ಬ್ರಹ್ಮದೇವರು ರುದ್ರದೇವರು ನಮಸ್ಕಾರ ಮಾಡಲಿಲ್ಲ ಅಂತ. ಬ್ರಹ್ಮದೇವರು ನಮಸ್ಕಾರ ಮಾಡಲಿಲ್ಲ, ಹೌದು ದೊಡ್ಡವರು ಹಾಗೆ ಅಂತ ತಾನೇ ಹೋಗಿ ಅಜಂ ಲೋಕಗುರುಂ ನತ್ವಾ ನಿಶಸಾದ ತದಾಜ್ಞೆಯ, ಲೋಕಗುರುಗಳಾದ ಜಗದ್ಗುರುಗಳಾದ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿ ಅವರ ಆಜ್ಞೆಯನ್ನು ಪಡೆದು ತಮ್ಮ ಆಸನದಲ್ಲಿ ದಕ್ಷ ಪ್ರಜಾಪತಿ ಕೂತರು. ನೋಡಿದರೆ ಇಷ್ಟಾದರೂ ಕೂಡ ರುದ್ರದೇವರು ಹೆಣ್ಣು ಕೊಟ್ಟ ಮಾವ. ಸತೀದೇವಿಯನ್ನು, ದಕ್ಷನ ಮಗಳೇ ಸತೀದೇವಿಯನ್ನು ಕೊಟ್ಟು ಮದುವೆ ಮಾಡಿದ್ದಾನೆ ರುದ್ರದೇವರಿಗೆ. ಇವರು ನೋಡಿದರೆ ನಮಸ್ಕಾರ ಮಾಡಲಿಲ್ಲ, ಪರಮಾತ್ಮನನ್ನೇ ಧ್ಯಾನ ಮಾಡ್ತಾ ಇದ್ದರು ಹಾಗೆ ಅಂತ. ಪ್ರಾಂ ನಿಷನ್ನಂ ಮೃಡಂ ದೃಷ್ಟ್ವಾ ನಾಮೃಷ್ಯತ್ ತದ್ ಅನಾದೃತಃ ಉವಾಚ ವಾಚಂ ಚಕ್ಷುರ್ಭ್ಯಾಂ ಅಭಿವೀಕ್ಷ್ಯ ದಹನ್ನಿವ. ಭಾರಿ ಸಿಟ್ಟು ಬಂದೋಯ್ತು. ಆ ಕಣ್ಣೆಲ್ಲ ಕೆಂಪಾಗಿತ್ತು, ಇನ್ನೇನು ಸುಟ್ಟು ಹಾಕಿ ಬಿಡಬೇಕು. ಆ ದೃಷ್ಟಿ ನೋಡಿದರೆ ಅಷ್ಟು ಕೋಪ ಬಂದೋಯ್ತಂತೆ ದಕ್ಷ ಪ್ರಜಾಪತಿಗೆ. ಎದ್ದು ನಿಂತು ಮಾತೆ ಆಡೇ ಬಿಟ್ರಂತೆ ಎಲ್ಲರ ಮುಂದಗಡೆ. ಶ್ರೂಯತಾಂ ಬ್ರಹ್ಮರ್ಷಯೋ ಮೇ ಸಹಸಭ್ಯಾ ಸಹಾಗ್ನಯ ಸಾಧೂನಾಂ ಭ್ರುವತೋ ವೃತ್ತಂ ನಾಜ್ಞಾನಾನ್ ನಚ ಮತ್ಸರಾತ್ ಅಯಂತು ಲೋಕಪಾಲಾನಾಂ ಯಶೋಗ್ನಃ ನಿರಪತ್ರಪಃ. ನೋಡಿ, ಯಾವ ನಾಚಿಕೆಯೂ ಇಲ್ಲ ಇವನಿಗೆ. ಇಷ್ಟು ಲೋಕಪಾಲಕರು ಇದ್ದಾರೆ, ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ದಾರೆ. ನೋಡಿದರೆ ನಾಚಿಕೆ ಇಲ್ಲದೆ ಇವನು ಸುಮ್ಮನೆ ಕೂತಿದ್ದಾನೆ. ಸದ್ಭಿರಾಚರಿತಃ ಪಂಥ ಏನ ಸ್ತಬ್ಧೇನ ದೂಷಿತಃ. ಇದು ನಮ್ಮ ಸಂಸ್ಕಾರ. ಇದು ಹಿರಿಯರು ಬಂದರೆ ಎದ್ದು ನಮಸ್ಕಾರ ಮಾಡೋದು ನಮ್ಮ ಸಂಸ್ಕಾರ. ಯಾವ ಸಂಸ್ಕಾರ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಇವನಿಗೆ. ನೋಡಿ, ನಮಸ್ಕಾರನೇ ಮಾಡಿಲ್ಲ ಹಾಗೆ ಅಂತ. ಗೃಹೀತ್ವಾ ಮೃಗಶಾಭಾಕ್ಷ್ಯಾ ಪಾಣಿಂ ಮರ್ಕಟಲೋಚನಃ. ಕೋತಿ ಅಂತ ಕಣ್ಣುಗಳುಳ್ಳವ ಅಂತ ಬೈತಾರೆ. ಏನೇನು ಬೈಬೇಕು ಎಲ್ಲ ಬೈದರು. ಇಂಥವಳಿಗೆ ನನ್ನ ಮಗಳನ್ನು ಕೊಟ್ಟು ನಾನು ಉನ್ಮತ್ತನಾದೆ ಹಾಗೆ ಅಂತ ಬೈತಾನೆ. ಮಿನಿಂದ್ಯೈವಂ ಸ ಗಿರೀಶಂ ಅಪ್ರದೀಪಂ ಅವಸ್ಥಿತಂ ದಕ್ಷೋತೋಪ ಉಪಸ್ಪೃಶ್ಯ ಕ್ರುದ್ಧ ಶಪ್ತುಂ ಪ್ರಚಕ್ಮೆ. ಅಷ್ಟು ಸಹನೆ ಮಾಡಲಿಲ್ಲ, ಇಷ್ಟು ಬೈದರೂ ಸಹನೆ ಮಾಡಲಿಕ್ಕಾಗಿಲ್ಲ. ಆಚಮನ ಮಾಡಿ ಶಾಪ ಕೊಡಲಿಕ್ಕೆ ಶುರು ಮಾಡಿಬಿಟ್ಟ ಆ ದಕ್ಷ ಪ್ರಜಾಪತಿ. ಏನು? ಅಯಂತು ದೇವಯಜನಃ ಇಂದ್ರೋಪೇಂದ್ರಾದಿಭಿರ್ಭವ. ಇಲ್ಲಿ ಮಾಡತಕ್ಕ ಯಜ್ಞಗಳು ಅಲ್ಲಿ ದೊಡ್ಡ ದೊಡ್ಡ ದೇವತೆಗಳಿಗೆ ಆಹುತಿ ಕೊಡ್ತಾರೆ. ಇಂದ್ರ, ಉಪೇಂದ್ರ ಇವೇ ಮೊದಲಾದ ಶ್ರೇಷ್ಠ ದೇವತೆಗಳಿಗೆ ಆಹುತಿ ಕೊಡ್ತಾ ಇದ್ದಾರೆ. ಅಲ್ಲಿ ಏನಾಗಬಾರ್ದು? ಯಜ್ಞಭಾಗಂ ನಲಭತಾಂ ದೇವೈಹಿ ದೇವಗಣಾಧಮಃ. ಅಂಥ ಒಂದು ಸಾಲಿನಲ್ಲಿ ಅನೇಕ ದೇವತೆಗಳಿಗೆ ಆಹುತಿ ಕೊಡ್ತಾ ಬರ್ತಾ ಇದ್ದಾರೆ ಯಜ್ಞದಲ್ಲಿ. ಅಲ್ಲಿ ಇನ್ನು ಮುಂದೆ ರುದ್ರದೇವನಿಗೆ ಯಜ್ಞಭಾಗ ಸಿಗಬಾರದು ಹಾಗೆ ಅಂತ ಊಟಕ್ಕೆ ಕಲ್ಲಾಕಿದೆ. ನೋಡಿ, ನಮ್ಮ ಸಂಸ್ಕಾರ ಊಟವನ್ನು ಕೊಡಬೇಕು ಅಂತ ಇದೆ. ಅನ್ನದಾನ, ಅತಿಥಿ ಸತ್ಕಾರ ಇವುಗಳನ್ನೆಲ್ಲ ಮಾಡಬೇಕು ಅಂತ ಇದೆ. ಈ ದಕ್ಷ ಪ್ರಜಾಪತಿ ನೋಡಿದರೆ ಅವರ ಊಟಕ್ಕೆ ಕಲ್ಲಾಕಿದರು. ಇಷ್ಟಾದಾಗ ದಕ್ಷಾಯ ಶಾಪಂ ವಿಸರ್ಜ ದಾರುಣಮ್ಯೇ ಚಾನ್ಮಮೋದನ್ ತದವಾಚ್ಯತಾಂ ದ್ವಿಜಾಹ. ಅಲ್ಲಿ ಸೇರಿದ್ದ ಬ್ರಾಹ್ಮಣರೆಲ್ಲರೂ ಕೂಡ ಹೌದು ಹೌದು ಹಾಗೆ ಅಂತ ಆ ದಕ್ಷ ಪ್ರಜಾಪತಿಗೆ ಎಲ್ಲರೂ ಓಟ್ ಹಾಕಿಬಿಟ್ರು. ಆಗ ನಂದಿ, ಪರಮ ರುದ್ರದೇವರ ವಾಹನ ಇದ್ದಾರೆ ನೋಡಿ, ನಂದಿ ವಾಹನ ಅಂತಲೇ ಪ್ರಸಿದ್ಧ. ಅವರು ಸಹನೆ ಮಾಡಲಿಕ್ಕಾಗಿಲ್ಲ, ರುದ್ರದೇವರಿಗೆ ಮಾಡಿದ ಅವಮಾನ ಸಹನೆ ಮಾಡಲಿಕ್ಕಾಗಿಲ್ಲ. ಅವರು ಮತ್ತೆ ಪ್ರತಿಯಾಗಿ ಶಾಪ ಕೊಟ್ರಂತೆ. ಪೃಥಕ್ ದೃಷ್ಟಿ ತತ್ವತೋ ವಿಮುಖೋ ಭವೇ. ನಿಮಗೆ ತತ್ವಜ್ಞಾನವೇ ಇಲ್ಲದೆ ಹೋಗಲಿ ಹಾಗೆ ಅಂತ ಜ್ಞಾನಕ್ಕೆ ಕಲ್ಲಾಕಿದರು ಇವರು. ಅವರು ಊಟಕ್ಕೆ ಕಲ್ಲಾಕಿದರೆ ಇವರು ಜ್ಞಾನಕ್ಕೆ ಕಲ್ಲಾಕಿಬಿಟ್ರು. ನಿಮಗೆ ಜ್ಞಾನವೇ ಇಲ್ಲದೆ ಹೋಗಲಿ ಹಾಗೆ ಅಂತ. ವೇದವಾದ ವಿಪನ್ನದೀಹಿ ಕರ್ಮತಂತ್ರಂ ವಿತನುತಾಂ ವೇದವಾದ ವಿಪನ್ನದೀಹಿ. ಬರೀ ಕರ್ಮಗಳನ್ನು ಮಾಡ್ತಾ ಇರ್ರಿ, ವೇದವಾದ ಇದು ಸರಿಯೋ ಅದೋ ಇದೋ ಅದೋ ಅಂತ ಬರೀ ವಿಚಾರ ಮಾಡೋದೇ ಆಯ್ತು.
ನಿರ್ಣಯಕ್ಕೆ ಬರದೇ ಹೋಗಲಿ, ತತ್ವಜ್ಞಾನ ನಿರ್ಣಯ ಆಗದೇ ಹೋಗಲಿ ನಿಮಗೆ, ಹಾಗೆ ಅಂತ ಶಾಪ ಕೊಟ್ಟರು. ಈ ರೀತಿಯಾಗಿ ಬಸ್ತಮುಖೋ ಅಚಿರಾತ್, ನಿಮಗೆ ಆಡಿನ ತಲೆ ಬರಲಿ ಹಾಗೆ ಅಂತ ಅದನ್ನು ಶಾಪ ಕೊಟ್ಟುಬಿಟ್ರು. ಆಡಿನ ತಲೆ ಬರಲಿ ಹಾಗೆ ಅಂತ. ಈ ರೀತಿಯಾಗಿ ಶಾಪ ಪ್ರತಿಶಾಪದಲ್ಲಿ ಆ ಯಜ್ಞ ಅಂತೂ ಇಂತೂ ಮುಗೀತು. ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋದರು. ಆಗ ಅವತ್ತಿನಿಂದ ರುದ್ರದೇವರಿಗೂ ಮೈಗೆ ಎಚ್ಚರ ಆಯಿತು. ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಇದ್ದರು, ಮೈಗೆ ಎಚ್ಚರ ಆಯಿತು. ನನ್ನಿಂದ ಈ ಒಂದು ಶಾಪ ಪ್ರತಿಶಾಪ ಎಲ್ಲ ನಡೆದಿದೆ ಅಂತ ಗೊತ್ತಾಯಿತು. ದೊಡ್ಡವರು ಏನು ಮಾತಾಡಲಿಲ್ಲ, ಸುಮ್ಮನೆ ಹೊಟ್ಟೋಗ್ಬಿಟ್ರು. ಅವತ್ತಿನಿಂದ ಈ ದಕ್ಷ ಮತ್ತು ರುದ್ರದೇವರು ಇಬ್ಬರಿಗೂ ಕೂಡ ಮಾತುಕತೆಯೇ ಇಲ್ಲ. ಆಗ ಬ್ರಹ್ಮದೇವರು ಆ ದಕ್ಷ ಪ್ರಜಾಪತಿಗೆ ಒಂದು ಪ್ರಮೋಷನ್ ಕೊಟ್ರಂತೆ. ಯದಾಭಿಷಿಕ್ತೋ ದಕ್ಷಸ್ತು ಬ್ರಹ್ಮಣ ಪರಮೇಷ್ಠಿನ ಪ್ರಜಾಪತೀನಾಂ ಸರ್ವೇಷಾಂ ಆಧಿಪತ್ಯೆ ಸ್ಮಯಃ ಅಭವತ್. ಎಲ್ಲ ಪ್ರಜಾಪತಿಗಳಿಗೂ ಕೂಡ ನೀವು ಪ್ರಜಾಪತಿಗಳಾಗರಿ, ಅಂದರೆ ಎಲ್ಲ ಚೀಫ್ ಪ್ರಜಾಪತಿ ಅಂತ ಪ್ರಧಾನ ಅರ್ಚಕರು ಅಂತ ಹೇಳುವಾಗೆ ಪ್ರಧಾನ ಪ್ರಜಾಪತಿಗಳು ನೀವಾಗರಿ ಅಂತ ಬ್ರಹ್ಮದೇವರು ಅಭಿಷೇಕ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಆಗ ಬೃಹಸ್ಪತಿ ಸಭಾ ಅಂತ ಒಂದು ಯಾಗವನ್ನು ಮಾಡ್ತಾ ಇದ್ದಾರೆ. ಬೃಹಸ್ಪತಿ ಸಭಾ ಅಂತ ಒಂದು ಯಾಗವನ್ನು ಸಮಾರೇಭೆ ಕ್ರತುಮುತ್ತಮಂ, ಶ್ರೇಷ್ಠವಾದ ಯಾಗ. ಆದರೆ ಎಲ್ಲರನ್ನು ಕರೀತಾರೆ. ಆ ಯಾಗದ ಮುಖ್ಯ ಉದ್ದೇಶ ಏನು? ರುದ್ರದೇವರಿಗೆ ಅವಮಾನ ಮಾಡಬೇಕು ಹಾಗೆ ಅಂತ ಎಲ್ಲರನ್ನು ಕರೀತಾರೆ. ಆದರೆ ತನ್ನ ಮಗಳು ಸತೀದೇವಿ ಮತ್ತು ರುದ್ರದೇವರನ್ನು ಆಹ್ವಾನ ಮಾಡಲೇ ಇಲ್ಲ. ನಭಸಿ ಕೇಚರಾನಾಂ ಪ್ರಜಲ್ಪತಾಂ ಸತೀ ದಾಕ್ಷಾಯಿಣಿ ದೇವಿ ಪಿತೃಯಜ್ಞ ಮಹೋತ್ಸವಂ. ಸತೀದೇವಿಗೆ ಗೊತ್ತಾಯಿತು ತಂದೆಯ ಮನೆಯಲ್ಲಿ ಸಂಭ್ರಮ ನಡೀತಾ ಇದೆ. ಯಾಕೆ? ಆಕಾಶ ಮಾರ್ಗದಲ್ಲಿ ಎಲ್ಲ ಮಾತಾಡ್ಕೊತಾ ಹೋಗ್ತಾ ಇದ್ದಾರೆ. ಶ್ರೇಷ್ಠವಾದ ಯಜ್ಞ ಅಂತೆ, ಅದು ನಡೀತಾ ಇದೆ, ಹಾಗಿದೆ ಹೀಗಿದೆ ಹಾಗೆ ಅಂತ ಮಾತಾಡ್ತಾ ಹೋಗ್ತಾ ಇದ್ದರು. ಅದು ಇವರ ಕಿವಿಗೆ ಬಿತ್ತು, ಸತೀದೇವಿ ಕಿವಿಗೆ ಬಿತ್ತು. ಅವರು ಬಂದು ತಮ್ಮ ಪತಿಯಾದ ರುದ್ರದೇವರ ಹತ್ರ ಕೇಳಿದರಂತೆ. ಪ್ರಜಾಪತೇಸ್ತೆ ಶ್ವಶುರಸ್ಯ ಸಾಂಪ್ರತಂ ನಿರ್ಯಾಪಿತೋ ಯಜ್ಞ ಮಹೋತ್ಸವ ಕಿಲ. ಪತಿ, ನಿಮ್ಮ ಮಾವ ನೋಡಿ, ತನ್ನ ತಂದೆ ಅಂತ ಹೇಳ್ಕೊಂಡಿಲ್ಲ, ಶ್ವಶುರಸ್ಯ ಅಂತ ಹೇಳ್ತಾರೆ. ತೇ ಶ್ವಶುರಃ ಹಾಗೆ ಅಂತ. ನಿಮ್ಮ ಮಾವ ದೊಡ್ಡ ಯಜ್ಞ ಮಾಡ್ತಾ ಇದ್ದಾರೆ, ಅದರಿಂದ ನಾವು ಹೋಗೋಣ. ವಯಂ ಚ ತತ್ರ ಅನುಸರಾಮ ವಾಮ ತೇ ಯದ್ಯರ್ಥಿತಾಮಿ ವಿಬುಧಾಹ ಪ್ರಯಾಂತಿ. ಜ್ಞಾನಿಗಳೆಲ್ಲ ಹೋಗ್ತಾ ಇದ್ದಾರೆ, ದೇವತೆಗಳೆಲ್ಲ ಹೋಗ್ತಾ ಇದ್ದಾರೆ, ನಿಮ್ಮ ಮಾವನೇ ಮಾಡ್ತಾ ಇರೋದು, ಬೇರೆಯವರೆಲ್ಲ. ಒಂದು ಆತ್ಮೀಯತೆ ಬರಲಿ ಅಂತ ಆ ಶಬ್ದಗಳನ್ನು ಆಡ್ತಾ ಇದ್ದಾರೆ ಸತೀದೇವಿ. ಅದರಿಂದ ನಾವು ಹೋಗೋಣ ಹಾಗೆ ಅಂತ ಹೇಳಿದರೆ ರುದ್ರದೇವರು ಹೇಳ್ತಾರೆ, ತ್ವಯಾ ಉದಿತಂ ಶೋಭನಮೇವ ಶೋಭನೆ ಅನಾಹುತ ಅಪಿ ಅಭಿಯಾಂತಿ ಬಂಧುಷು. ರುದ್ರದೇವರು ಹೇಳಿದರು, ಇಲ್ಲ ನಮಗೆ ಆಹ್ವಾನ ಕೊಟ್ಟಿಲ್ಲ, ಅದರಿಂದ ಹೋಗೋದು ಬೇಡ ಹಾಗೆ ಅಂದರೆ ಅದಕ್ಕೆ ಸತೀದೇವಿ ನೋಡಿ ಎಷ್ಟು ಶಾಸ್ತ್ರಜ್ಞರಾಗಿದ್ದಾರೆ ನೋಡಿ ಸತೀದೇವಿ. ಅವರು ಹೇಳ್ತಾ ಇದ್ದಾರೆ, ಹೌದು, ಕೆಲವುದಕ್ಕೆ ಆಹ್ವಾನ ಇಲ್ಲದೇ ಇದ್ದರೂ ಕೂಡ ನಾವು ಹೋಗಬಹುದು. ದೊಡ್ಡ ದೊಡ್ಡ ಯಾಗ, ಇನ್ನು ತಂದೆಯ ಮನೆ ಮತ್ತು ಗುರುಗಳ ಮನೆ, ಇದಕ್ಕೆಲ್ಲ ಹೋಗೋದಕ್ಕೆ ಏನು ಬೇಡ? ಆಹ್ವಾನ ಬೇಡ. ಇನ್ವಿಟೇಷನ್ ಕೊಟ್ಟರೆ ಹೋಗಬೇಕು ಅಂತ ನಿಯಮ ಇಲ್ಲ. ಆದರೆ ಕೆಲವು ಕಡೆ ಇನ್ವಿಟೇಷನ್ ಇಲ್ಲದೆ ಹೋಗಬಾರ್ದು, ಅದು ಮೂರ್ಖರು ಮಾಡುವ ಕೆಲಸ ಅದು. ಅದರಿಂದ ನಾವಂತೂ ಈಗ ಹೋಗೋದು ಬೇಡ. ಯದ್ಯಪಿ ಬಂಧುಗಳ ಮನೆಯಲ್ಲಿ ಹೋಗಬಹುದು, ಆದರೂ ಕೂಡ ಈಗ ನಿಮ್ಮ ತಂದೆಗೆ ಏನಿದೆ? ನಮ್ಮ ಮೇಲೆ ಸಿಟ್ಟಿದೆ, ಅದರಿಂದ ನಾವು ಹೋಗೋದು ಬೇಡ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಅವರು ಕೇಳಲಿಲ್ಲ. ಸತೀದೇವಿ ಕೇಳಲಿಲ್ಲ, ಹೊರಟೇ ಬಿಟ್ಟರು. ರುದ್ರದೇವರು ಕೂಡ ಎಷ್ಟು ಹೇಳಬೇಕೋ ಅಷ್ಟು ಹೇಳಿದರು, ಆಮೇಲೆ ಸುಮ್ಮನಾಗಿಬಿಟ್ರು. ಯಾಕೆ? ಮುಂದೆ ಭವಿಷ್ಯ ಏನು ಅಂತ ಗೊತ್ತಿದೆ ಅವರಿಗೂ, ಸುಮ್ಮನಾಗಿಬಿಟ್ರು. ಅಲ್ಲಿ ಹೋಗ್ತಾರೆ ಸತೀದೇವಿ, ಯಾರೂ ಮಾತೇ ಆಡಿಸ್ತಾ ಇಲ್ಲ. ಯಾಕೆ? ಹಿಂದೆ ಹೋದಾಗ ರುದ್ರದೇವರ ಮಡದಿ ಅಂತ ಎಷ್ಟು ಸಂಭ್ರಮದಿಂದ ತಂದೆ ಮನೆಯಲ್ಲಿ ಇರ್ಬೋದು, ಅಥವಾ ಋಷಿಗಳು ಇರ್ಬೋದು, ಎಷ್ಟು ಪ್ರೀತಿಯಿಂದ ಆದರದಿಂದ ಮಾತಾಡಿಸ್ತಾ ಇದ್ದರು. ಈಗ ಯಾರೂ ಮಾತಾಡಿಸ್ತಾ ಇಲ್ಲ. ತುಂಬ ಬೇಜಾರಾಗೋಯ್ತು. ತಂದೆಯಂತೂ ಮುಖನೇ ನೋಡಲಿಲ್ಲವಂತೆ, ಆ ರೀತಿಯಾಗಿ ಆಗೋಯ್ತು ಅಂತ. ಆಯಿತು ಅಂತ ಸರಿ ನೋಡೋಣ ಏನಾಗ್ತದೆ ಅಂತ ಸಹನೆ ಮಾಡಿಕೊಂಡು ಇದ್ದರು.
ಯಾಗ ಪ್ರಾರಂಭ ಇತ್ತು, ಎಲ್ಲರಿಗೂ ಕೂಡ ಆಹುತಿ ಕೊಡ್ತಾ ಬರ್ತಾ ಇದ್ದಾರೆ. ಅದು ಕ್ರಮ ನೋಡಿ, ಋಷಿಗಳಿಗೆ ಮಂತ್ರ ಆ ಒಂದು ಕ್ರಮದಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಒಂದು ಮಂತ್ರ ಮಾತ್ರ ಹೇಳಬೇಡಿ ಹಾಗೆಂದರೆ ಅದು ಹೇಳಿಕ್ಕೆ ಬರೋದಿಲ್ಲ ನೋಡಿ. ಹೇಳಿ 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 ರೂಢಿಯಾಗಿರ್ತದೆ. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ. ಆ ಮಧುಸೂದನಾಯ ನಮಃ ಹೇಳಬೇಡಿ ಅಂದರೆ ಮುಂದಿನ ಮಂತ್ರ ಬರೋದಿಲ್ಲ. ಅದು ಹಾಗೆ ರೂಢಿಯಾಗಿರ್ತದೆ. ಅದೇ ರೀತಿಯಾಗಿ ಅವರಿಗೆ ಅಭ್ಯಾಸ ಆಗಿರುತ್ತದೆ. ರುದ್ರದೇವರಿಗೆ ಆಹುತಿ ಕೊಟ್ಟು 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 ಆ ರುದ್ರದೇವರಿಗೆ ಆಹುತಿ ಕೊಡಬೇಡಿ ಅಂತ ಹೇಳಿದರೆ ಬರೋದಿಲ್ಲ. ಅದರಿಂದ ಋಷಿಗಳು ಆಹುತಿ ಕೊಡಲಿಕ್ಕೆ ಹೋಗ್ತಾರೆ. ಆಗ ದಕ್ಷ ಪ್ರಜಾಪತಿ ತಡಿತಾನೆ. ನಾನು ಶಾಪ ಕೊಟ್ಟದ್ದು ನೆನಪಿಲ್ಲ ನಿಮಗೆ, ರುದ್ರದೇವರಿಗೆ ಆಹುತಿ ಕೊಡಬೇಡಿ ಹಾಗೆ ಅಂತ ನಿಲ್ಲಿಸಿಬಿಡ್ತಾನೆ. ಹಾಗೆ ಏನಾಯಿತು, ಸಹನೆ ಮಾಡಲಿಕ್ಕಾಗಿಲ್ಲ. ತನಗೇ ಆದ ಅವಮಾನ ಹೆಣ್ಮಕ್ಕಳು ಸಹನೆ ಮಾಡ್ಕೋತಾರೆ, ಆದರೆ ಪತಿವ್ರತ ಸ್ತ್ರೀಯರಿಗೆ ಪತಿಯ ಅವಮಾನ ಅದು ಸಹನೆ ಆಗಲಿಲ್ಲ. ಅರುದ್ರ ಭಾಗಂ ತಮವೇಕ್ಷ ಚಾಧ್ವರಂ ಪಿತ್ರಾಚ ದೇವೇ ಕೃತಹೇಳನಂ ವಿಭೌ ಅನಾದೃತ ಯಜ್ಞ ಸದಸ್ಯದೀಶ್ವರಿ ಚುಕೋಪಲೋಕಾನಿವ ಧಕ್ಷ್ಯತೀರುಷ. ಭಾರಿ ಸಿಟ್ಟು ಬಂದೋಯ್ತು ಸತೀದೇವಿಗೆ. ಭಾರಿ ಸಿಟ್ಟು ಬಂದು ಹೇಳ್ತಾರೆ, ನಯಸ್ಯ ಲೋಕೆ ಅಸ್ತಿ ಅತಿಶಾಯನಃ ಪ್ರಿಯಃ ತಥಾ ಪ್ರಿಯೋ ದೇಹಭೃತಾಂ ಪ್ರಿಯಾತ್ಮನಃ ತಸ್ಮಿನ್ ಸಮಸ್ತಾತ್ಮನಿ ಮುಕ್ತಿವೈರಕೆ ವೃಥೇ ಭವಂತಂ ಕಥಮಃ ಪ್ರತೀಪಕಃ. ಸುಮ್ಮನೆ ಯಾಕೆ ನೀನು ನನ್ನ ಪತಿಯನ್ನು ದ್ವೇಷ ಮಾಡ್ತಾ ಇದ್ದೀಯಾ? ಏನು ತಪ್ಪು ಮಾಡಿದರು ನನ್ನ ಪತಿ? ಅವರು ಏನನ್ನೋ ಬೈದಿಯಲ್ಲ ನೀನು, ರುಂಡದ ಮಾಲೆಯನ್ನು ಧರಿಸಿದ್ದಾರೆ, ಸ್ಮಶಾನ ವಾಸಿಯಾಗಿದ್ದಾರೆ ಹಾಗೆ ಅಂತೆಲ್ಲ ಬೈದಿಯಲ್ಲ. ಅವರ ಹೆಸರು ಹೇಳಿದರೆ ಸಾಕು, 2 ಅಕ್ಷರದ ನಾಮ ಶಿವ ಶಿವ ಶಿವ. ದಾಸರು ಹೇಳ್ತಾರೆ ನೋಡಿ, ಶಿವ 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 ಎನ್ನಿರೋ 3 ಜಗದವರೆಲ್ಲ ಶಿವ 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 ಎನ್ನಿರೋ ಹಾಗೆ ಅಂತ. ಅಷ್ಟು ದಾಸರು ವೈಷ್ಣವರು ಕೊಂಡಾಡ್ತಾ ಇದ್ದಾರೆ ಆ ರುದ್ರದೇವರನ್ನು. ಯದ್ವ್ಯಕ್ಷರಂ ನಾಮ ಗಿರೇರಿತಂ ನೃಣಾಂ ಸಕೃತ್ ಪ್ರಸಂಗಾತ್ ಅಘಮಾಶು ಹಂತಿ ತತ್. ಆ 2 ಅಕ್ಷರದ ನಾಮ ಎಲ್ಲ ಪಾಪವನ್ನು ಭಸ್ಮ ಮಾಡತಕ್ಕದ್ದು, ಅಷ್ಟು ಸಾಮರ್ಥ್ಯ ಇದೆ ಆ ಶಿವ ನಾಮಕ್ಕೆ. ಪವಿತ್ರ ಕೀರ್ತಿಂ ತಮಲಂಗ್ಯ ಶಾಸನಂ ಭವಾನಹೋ ದ್ವೇಷ್ಟಿ ಶಿವಂ ಶಿವೇತರಹ. ಅಂತ ರುದ್ರದೇವರನ್ನು ಯಾಕೆ ಸುಮ್ಮನೆ ದ್ವೇಷ ಮಾಡ್ತೀಯ ನೀನು ಹಾಗೆ ಅಂತ. ನನಗೆ ಸಹನೆ ಆಗೋದಿಲ್ಲ. ನಿನ್ನ ತಂದೆ ನಿನ್ನ ಮಗಳು ಅಂತ ಕರೆಸಿಕೊಳ್ಳೋದಕ್ಕೂ ಕೂಡ ನನಗೆ ಇಷ್ಟ ಆಗ್ತಾ ಇಲ್ಲ. ಗೋತ್ರಂ ತ್ವದೀಯಂ ಭಗವಾನ್ ವೃಷಧ್ವಜ ದಾಕ್ಷಾಯಣೀತ್ಯಾಹ ಯದಾ ಸುಧುರ್ಮನಾಹ. ನಾನು ಮನೆಗೆ ಹೋದರೆ ನನ್ನ ಯಜಮಾನರು ನನ್ನನ್ನು ಏನಂತ ಕರೀತಾರೆ? ನಿನ್ನ ಕುಲದ ಹೆಸರಿಟ್ಟೇ ಕರೀತಾರೆ. ನಿನ್ನ ಹೆಸರೇನು? ದಕ್ಷ. ನಿನ್ನ ಕುಲದಲ್ಲಿ ಬಂದಿದ್ದೇನೆ ಅಂತ ನನ್ನನ್ನು ದಾಕ್ಷಾಯಣಿ ಅಂತ ಕರೀತಾರೆ. ಆ ಹೆಸರು ಕೇಳಿದರೆ ನಿನ್ನ ನೆನಪಾಗ್ತದೆ. ನೀನು ನೋಡಿದರೆ ಅವ್ರನ್ನ ಈ ರೀತಿಯಾಗಿ ದ್ವೇಷ ಮಾಡ್ತಾ ಕೂತಿದ್ಯಾ, ಅದರಿಂದ ನೀನು ಕೊಟ್ಟ ಈ ಶರೀರ ನನಗೆ ಬೇಡ ಹಾಗೆ ಅಂತ ಒಂದು ಯೋಗ ಶಕ್ತಿಯಿಂದ ಅಗ್ನಿಯನ್ನು ಸೃಷ್ಟಿ ಮಾಡಿ ಅಲ್ಲಿ ತಮ್ಮ ಶರೀರವನ್ನೇ ಆಹುತಿಯಾಗಿ ಕೊಟ್ಟು, ಯಾಕೆ ಮನೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹೋದರೆ ರುದ್ರದೇವರು ಕೇಳ್ತಾರೆ, ಅಲ್ಲಿ ಮುಖ ತೋರಿಸುವಂತೆ ಇಲ್ಲ, ಇಲ್ಲಿ ಇರೋಣ ಹಾಗೆ ಅಂತ ಹೇಳಿದರೆ ಪತಿಯ ಅವಮಾನ ಮಾಡ್ತಾ ಇದ್ದಾರೆ. ಅದರಿಂದ ನಾನು ಮನೆಗೂ ಹೋಗೋಕ್ಕಾಗಲ್ಲ, ಇಲ್ಲೂ ಇರೋಕ್ಕಾಗಲ್ಲ, ಏನು ಮಾಡಬೇಕು ಹಾಗೆ ಅಂತ ಅವರು ತಮ್ಮ ದೇಹವನ್ನು ಭಸ್ಮ ಮಾಡಿದರು ಹಾಗೆ ಅಂತ ಹೇಳ್ತಾರೆ. ತದ್ ಪಶ್ಯತಾಂ ಕೇ ಭುವಿಚಾದ್ಭುತಂ ಮಹತ್ ಹಾಹೇತಿ ವಾದ ಸುಮಹಾನ್ ಅಜಾಯಿತ. ಎಲ್ಲ ಆಹಾಕಾರ ಮಾಡ್ತಾ ಇದ್ದಾರೆ. ಆಗ ದಕ್ಷನು ಕೊಡಿ ದಕ್ಷಸ್ತು ದೃಷ್ಟ್ವಾ ದುಹಿತು ಸ್ವನಿಮಿತ್ತಂ ವಿನಾಶನಂ ಬಹ್ವನ್ವ ತಪ್ಯತ್ ಘೋರೇನ ಮಯ ಅಸಾಧು ಕೃತಂ ಬತ. ದಕ್ಷನಿಗೆ ಅವನಿಗೆ ಒಳ್ಳೆ ಜೀವ, ಇದನ್ನು ನೋಡಿ ಸಹನೆ ಆಗಲಿಲ್ಲ. ತನ್ನ ನಿಮಿತ್ತವಾಗಿ ತನ್ನ ಮಗಳು ನಾಶವನ್ನು ಹೊಂದಿದಳಲ್ಲ ಹಾಗೆ ಅಂತ ಮಯ ಅಸಾಧು ಕೃತಂ ಬತ, ನಾನು ಕೆಟ್ಟ ಕೆಲಸ ಮಾಡಿಬಿಟ್ನೋ ಏನೋ ಹಾಗೆ ಅಂತ ಆಗ ಮನಸ್ಸಿನಲ್ಲಿ ಚಿಂತೆ ಮಾಡಿ ಧಿಗ್ಮಾಂ ಅವಿಜಿತಾತ್ಮನ ನಿರ್ಗುಣಂ ನಿರಪತ್ರಪಂ, ನನ್ನ ಜೀವನಕ್ಕೆ ಧಿಕ್ಕಾರ ಇರಲಿ ಹಾಗೆ ಅಂತ ತನ್ನನ್ನೇ ಬೈಕೋತಾ ಇದ್ದಾನೆ ದಕ್ಷ ಪ್ರಜಾಪತಿ. ಆದರೆ ಏನು ಮಾಡೋದು, ಕಾಲ ಮೀರಿ ಹೋಯಿತು. ಕಣ್ಣು ಕೆಟ್ಟ ಮೇಲೆ ಸೂರ್ಯ ನಮಸ್ಕಾರ ಅಂತ ಹೇಳ್ತಾರೆ. ಸೂರ್ಯ ನಮಸ್ಕಾರ ಯಾವಾಗ ಮಾಡಬೇಕು? ಕಣ್ಣು ಇರುವಾಗ ಮಾಡಬೇಕು. ಕಣ್ಣು ಕೆಟ್ಟ ಮೇಲೆ ಸೂರ್ಯ ನಮಸ್ಕಾರ ಅಂದರೆ ನಮ್ಮದೆಲ್ಲ ಹಾಗೆ. ಮೊದಲೇ ಯೋಚನೆ ಮಾಡಿ, ಒಂದು ಸುಭಾಷಿತ ಇದೆ, ಆಪತ್ಕಾಲ ಬಂದಾಗ ಏನು ಮಾಡಬೇಕು ಹಾಗೆಂದರೆ ಮೊದಲೇ ಆಪತ್ತು ಬರೋದನ್ನು ನಿರೀಕ್ಷೆ ಮಾಡಿ ನಮ್ಮ ಕೆಲಸವನ್ನು ನಾವು ಮಾಡಬೇಕು ಹಾಗೆ ಅಂತ. ಎಷ್ಟು ಸುಂದರ ದೃಷ್ಟಾಂತ ಕೊಡ್ತಾ ಇದ್ದಾರೆ ನೋಡಿ. ಮನೆಗೆ ಬೆಂಕಿ ಬಿದ್ದಿದೆ,
ಮನೆಗೆ ಬೆಂಕಿ ಬಿದ್ದಾಗ ಆಗ ಬಾವಿಯನ್ನು ತೋಡ್ತಾ ಇದ್ದರೆ ಯಾವ ಕಾಲಕ್ಕೆ ಬಾವಿಯನ್ನು ತೋಡಿ ನೀರು ತೆಗೆದು ಅಗ್ನಿಯನ್ನು ಶಾಂತ ಮಾಡೋದು? ಮೊದಲೇ ಸಿದ್ಧಪಡಿಸಿಕೊಂಡಿರಬೇಕು, ಇಂಥದ್ದು ಆಗಬಹುದು. ಅದಕ್ಕಾಗಿ ಆಪತ್ತು ಬಂದ ಮೇಲೆ ಯೋಚನೆ ಮಾಡಿ ಏನು ಉಪಯೋಗ ಆಗ್ತದೆ, ಹಂಗೆ ಮಾಡಬಾರ್ದು. ಮೊದಲೇ ಯೋಚನೆ ಮಾಡಿ ಇಟ್ಕೋಬೇಕು ಹಾಗೆ ಅಂತ. ಆಗ ನಾರದರು ಮುಖಾಂತರ ಗೊತ್ತಾಗ್ತದೆ ರುದ್ರದೇವರಿಗೆ. ನಾರದರು ಹೋಗಿ ಹೇಳ್ತಾರೆ, ಈ ರೀತಿಯಾಗಿ ಸತಿ ದೇಹತ್ಯಾಗ ಮಾಡಿದ್ದಾರೆ ಹಾಗೆ ಅಂತ. ಭಾರಿ ಸಿಟ್ಟು ಬಂತು. ತಲೆಯಿಂದ ಕೂದಲನ್ನು ತೆಗೆದು ಭೂಮಿಯಲ್ಲಿ ಅಪ್ಪಳಿಸ್ತಾರೆ ರುದ್ರದೇವರು. ಅಲ್ಲಿಂದ ವೀರಭದ್ರ ಅಂತ ಅವರದ್ದೇ ಮತ್ತೊಂದು ರೂಪ ವೀರಭದ್ರ ಬಂದು ಅವರೆಲ್ಲರನ್ನು ಕೂಡ ಸಂಹಾರ ಮಾಡ್ತಾರೆ. ಯಜ್ಞ ಮಂಟಪಕ್ಕೆ ಹೋಗಿ ಎಲ್ಲರನ್ನು ಕೂಡ ಧ್ವಂಸ ಮಾಡ್ತಾರೆ. ಆಗ ದಕ್ಷನ ಜೊತೆಗೆ ಕೂಡ ಯುದ್ಧ ಮಾಡ್ತಾ ಇದ್ದಾರೆ, ಆದರೆ ಏನು ಮಾಡಲಿಕ್ಕಾಗಿಲ್ಲ. ಆಗ ರುದ್ರದೇವರು ಸ್ವತಃ ತಾವೇ ಬಂದು ದಕ್ಷನನ್ನು ಸಂಹಾರ ಮಾಡಬೇಕು ಅಂತ. ಶಿವನಿಂದ ಕೂಡ ಆಗಲಿಲ್ಲ. ಆಗ ಯಾಕೆ? ಜ್ಞಾನಿ ಅವರು, ಉತ್ತಮ ಪದವಿಯಲ್ಲಿ ಇದ್ದಾರೆ, ಯಜಮಾನನಾಗಿದ್ದಾರೆ, ಯಜ್ಞ ದೀಕ್ಷಿತರಾಗಿದ್ದಾರೆ, ವೈಷ್ಣವ ಯಜ್ಞ ಅದು. ಅದರಿಂದ ರುದ್ರದೇವರು ಚಿಂತನೆ ಮಾಡಿ ಯಜಮಾನ ಪಶೋಸ್ತಸ್ಯ ಕಾಯಾತೇನಾಹರತ್ ಶಿರಃ. ಸ್ವಾಮಿ, ಇದು ಯಜ್ಞ, ಈ ಯಜ್ಞದ ಪಶುವಾಗಲಿ ಹಾಗೆ ಅಂತ ಹೇಳಿ ರುದ್ರದೇವರು ಚಿಂತನೆ ಮಾಡಿದಾಗ ಆಗ ಅವರ ತಲೆಯನ್ನು ಕಡಿಯಕ್ಕಾಯಿತು ಅಂತ ರುದ್ರದೇವರು ಆ ದಕ್ಷನ ತಲೆಯನ್ನೇ ಕಡ್ದಾಕಿದರು ಹಾಗೆ ಅಂತ. ಆಗ ಎಲ್ಲ ದೇವತೆಗಳು ಹೋಗಿ ಇಂಥ ಅನಾಹುತ ಆಗೋಯ್ತಲ್ಲ ಹಾಗೆ ಅಂತ ಬ್ರಹ್ಮದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಬ್ರಹ್ಮದೇವರು ಕೂಡ ತಾವು ಬಂದು ರುದ್ರದೇವರ ಕೈಲಾಸಕ್ಕೆ ಬಂದು ರುದ್ರದೇವರನ್ನು ಸಾಂತ್ವನ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಆಗೋಯಿತು. ಆ ಯಜ್ಞ ಪರಿಪೂರ್ಣ ಆಗಲಿ. ಆ ದಕ್ಷ ಪ್ರಜಾಪತಿಗೆ ತಪ್ಪು ಮಾಡಿದ, ಶಿಕ್ಷೆ ಕೊಟ್ಟಾಯಿತು. ಆದರೆ ಅವನಿಗೆ ಏನಾಗಬೇಕು ಅದನ್ನೆಲ್ಲ ಮಾಡ್ರಿ ಹಾಗೆ ಅಂತ ಕೇಳಿದಾಗ ರುದ್ರದೇವರು ಕೂಡ ಬಂದು ನಾಗಂ ಪ್ರಜೇಶ ಬಾಲಾನಾಂ ವರ್ಣಯೇ ನಾನು ಚಿಂತೆಯೇ ದೇವಮಾಯ ಅಭಿಭೂತಾನಾಂ ದಂಡಸ್ತತ್ರ ಧೃತೋಮಯ. ಹೌದು, ನಾನು ಏನು ದಂಡ ಬೇಕೋ ಅವರಿಗೆ ದಂಡ ಕೊಟ್ಟಾಗಿದ್ದೇನೆ. ಅವನಿಗೆ ಆಡಿನ ತಲೆ ಬರಲಿ ಅಂತ ಆಡಿನ ತಲೆಯನ್ನೇ ತಂದು ಅವರಿಗೆ ಇಡ್ತಾರೆ. ಇನ್ನು ಯಾರ್ಯಾರಿಗೆ ಏನು ಬೇಕೋ ಅದನ್ನೆಲ್ಲ ಮಾಡಿದಾಗ ಆಗ ದಕ್ಷನಿಗೆ ಬುದ್ಧಿ ಬಂದು ರುದ್ರದೇವರನ್ನು ಪ್ರಾರ್ಥನೆ ಮಾಡ್ತಾನೆ. ಭೂಯಾನ್ ಅನುಗ್ರಹ ಅಹೋ ಭವತಾ ಕೃತೋ ಮೇ ದಂಡಸ್ತ್ವಯ ಮಯಿ ಧೃತೋ ಯದಪಿ ಪ್ರಸಹ್ಯ ನ ಬ್ರಹ್ಮಬಂಧುಷು ಚ ವಾಂ ಭಗವನ್ ಅವಜ್ಞ ತುಭ್ಯಂ ಹರೇಶ್ಚ ಕುತಯೇವ ಧೃತವ್ರತೇಶು. ಸ್ವಾಮಿ, ನನಗೆ ಸರಿಯಾದ ಪಾಠ ಕಲಿಸಿದಿರಿ ಹಾಗೆ ಅಂತ ಪ್ರಾರ್ಥನೆ ಮಾಡ್ಕೋತಾ ಇದ್ದ. ಪ್ರಾರ್ಥನೆ ಮಾಡಿ ಯಾರೇ ಆಗಲಿ, ಒಂದು ಬ್ರಾಹ್ಮಣ ಅಂತ ಆದರೆ ಒಂದು ಗೋಪಿಚಂದನ ಯಜ್ಞೋಪವೀತ ಧರಿಸಿದರೆ ಅವರನ್ನು ಏನು ಮಾಡಬಾರ್ದು? ಅವಹೇಳನ ಮಾಡಬಾರ್ದು. ದೊಡ್ಡವರ ಅವಹೇಳನ ನಮಗೆ ಅನರ್ಥಕ್ಕೆ ಕಾರಣವಾಗ್ತದೆ ಹಾಗೆ ಅಂತ ದೊಡ್ಡ ಪಾಠ ಇದು. ದೊಡ್ಡವರ ಅವಹೇಳನ ಗೋಪಿಚಂದನ ಆಚಾರ್ಯ ಹೇಳ್ತಾರೆ ಕೃಷ್ಣಾಮೃತ ಮಹಾರ್ಣವದಲ್ಲಿ. ಯಾರು ಗೋಪಿಚಂದನ ಹಚ್ಕೊಂಡಿದ್ದಾರೆ, ಸಂಧ್ಯಾವಂದನಾದಿಗಳನ್ನು ಮಾಡ್ತಾ ಇದ್ದಾರೆ, ಅವರೂ ಕೂಡ ನಮಸ್ಕಾರಕ್ಕೆ ಯೋಗ್ಯರಾಗಿಬಿಡ್ತಾರೆ, ಅವರು ಕೂಡ ಪೂಜ್ಯರೇ ಆಗಿಬಿಡ್ತಾರೆ. ಅವರನ್ನು ವೃಥಾ ನಿಂದನೆ ಮಾಡಲಿಕ್ಕೆ ಹೋಗಬೇಡಿ. ವೈಷ್ಣವರ ದ್ವೇಷ, ವೈಷ್ಣವರ ಮೇಲೆ ಸಿಟ್ಟು, ಅದು ಯಾರ ಮೇಲೆ ಸಿಟ್ಟು ಮಾಡಿಕೊಂಡಂಗೆ? ಪರಮಾತ್ಮನ ಮೇಲೆ ಸಿಟ್ಟು ಮಾಡಿಕೊಂಡಾಗೆ. ಅದರಿಂದ ವೈಷ್ಣವ ಶಾಸ್ತ್ರ ಇರ್ಬೋದು, ವೈಷ್ಣವ ಜನರಿರ್ಬೋದು, ಯಾರ ಮೇಲೂ ಕೂಡ ನಾವು ಸಿಟ್ಟು ದ್ವೇಷ ಇವುಗಳನ್ನು ಮಾಡಬಾರದು ಹಾಗೆ ಅಂತ ನನಗೆ ಸರಿಯಾದ ಪಾಠ ಕಲಿಸಿದಿರಿ ಹಾಗೆ ಅಂತ ಪ್ರಾರ್ಥನೆಯನ್ನು ಕೂಡ ಮಾಡ್ಕೋತಾ ಇದ್ದಾನೆ. ಆಗ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಪರಮಾತ್ಮನು ಕೂಡ ಬಂದು ಅಲ್ಲಿ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಎಲ್ಲರ ಮುಂದೆ ಹೇಳ್ತಾ ಇದ್ದಾನೆ, ಅಹಂ ಬ್ರಹ್ಮ ಚ ಸರ್ವಶ್ಚ ಜಗತಃ ಕಾರಣಂ ಪರಂ. ನಾನು ಬ್ರಹ್ಮದೇವರು, ರುದ್ರದೇವರು, ಈ ಜಗತ್ತು ಉತ್ಪನ್ನ ಆಗೋದಕ್ಕೆ ಮುಖ್ಯ ಕಾರಣಕರ್ತೃಗಳಾಗಿ ನಾವಿದ್ದೇವೆ. ಆತ್ಮೇಶ್ವರ ಉಪದ್ರಷ್ಟ ಸ್ವಯಂದೃಕ್ ಅಭಿಶೇಷಿಣಃ ತ್ರಯಾನಾಂ ಏಕಭಾವಾನಾಂ ಯೋ ನ ಪಶ್ಯತಿ ವೈಭಿಧಾಂ ಸರ್ವಭೂತಾತ್ಮನ ಬ್ರಹ್ಮನ್ ಸಶಾಂತಿಂ ಅಧಿಗಚ್ಚತಿ. ಈ ರೀತಿಯಾಗಿ ನನ್ನಲ್ಲಿ ನಮಗೆ ಯಾವ ವೈಮನಸ್ಯವೂ ಇಲ್ಲ. ನನಗಾಗಲಿ, ಬ್ರಹ್ಮದೇವರಿಗಾಗಲಿ, ರುದ್ರದೇವರಿಗಾಗಲಿ ಭಿನ್ನ ಅಭಿಪ್ರಾಯಗಳೂ ಇಲ್ಲ. ಸುಮ್ಮನೆ ನಮ್ಮ ಅನುಯಾಯಿಗಳು ವೈಷ್ಣವರು, ಶೈವರು ಹಾಗೆ ಅಂತ ನೀವು ಯಾಕೆ ಜಗಳ ಆಗ್ತಾ ಇದ್ದೀರಿ? ಜಗಳ ಹಾಕಬೇಡಿ. ನಮ್ಮಲ್ಲಿ ಐಕ್ಯಮತ್ಯ ಇದೆ, ನಾವೇನು ವಿರುದ್ಧ ಅಲ್ಲ ಹಾಗೆ ಅಂತ ನೀವು ಗುಂಪು ಕೂಡಿಸ್ಕೋಬೇಡಿ ಹಾಗೆ ಅಂತ, ಟೀಮ್ ಮಾಡ್ಕೋಬೇಡಿ. ಶಿವನದ್ದು ಒಂದು ಟೀಮ್, ವಿಷ್ಣುವುದು ಒಂದು ಟೀಮ್ ಹಾಗೆ ಅಂತ ಮಾಡ್ಕೋಬೇಡಿ. ಶಿವ ವೈಷ್ಣವ ಟೀಮು, ವೈಷ್ಣವರು ಶೈವರು ಎಲ್ಲರೂ ಕೂಡ ಒಬ್ಬರೇ. ಹರಿಯೇ ಸರ್ವೋತ್ತಮನಾಗಿದ್ದಾನೆ. ಅವನೇ
ಎಲ್ಲವನ್ನು ಮಾಡ್ತಾನೆ ಅಂತ ನಾವು ತಿಳಿಯಬೇಕು ಹಾಗೆ ಅಂತ ಪರಮಾತ್ಮ ಅಲ್ಲಿ ಹೇಳಿ, ತದನಂತರ ಈ ರೀತಿಯಾಗಿ ಸತೀದೇವಿ ಮಗು ಹುಟ್ಟಲಿಕ್ಕೆ ಮುಂಚೆನೇ ತಮ್ಮ ದೇಹವನ್ನು ಬಿಟ್ಟುಬಿಟ್ಟಿದ್ರು, ಅದರಿಂದ ಅವರಿಗೆ ಸಂತಾನ ಆಗಲಿಲ್ಲ ಅಂತ ವಿದುರನ ಪ್ರಶ್ನೆಗೆ ಮೈತ್ರೇಯರು ಈ ವೃತ್ತಾಂತವನ್ನೆಲ್ಲ ಹೇಳಿ, ತದನಂತರ ಮತ್ತೆ ಅವರು ಆ ಸತೀದೇವಿ ಜಜ್ಞೆ ಹಿಮವತ ಕ್ಷೇತ್ರೇ ಮೇನಾಯಾಮಿತಿ ಶುಶ್ರುಮಃ ತಮೇವ ದಯಿತಂ ಭೂಯ ಆವೃಣೋತ್ ಪತಿಂ ಅಂಬಿಕಾ ಅನನ್ಯಭಾವೈಕಗತಿ ಶಕ್ತಿ ಸುಪ್ತೇವ ಪೂರುಷಂ ಏತತ್ ಭಗವತಃ ಶಂಭೋಃ ಕರ್ಮ ದಕ್ಷಾದ್ವರದ್ರುಹಃ ಶ್ರುತಂ ಭಾಗವತಾತ್ ಶಿಷ್ಯಾತ್ ಉದ್ಧವಾನ್ಮೇ ಬೃಹಸ್ಪತೇಃ. ತದನಂತರ ಅವರು ಹಿಮವಂತನ ಹಿಮರಾಜನ ಮಗಳಾಗಿ ಮೇನಕಾದೇವಿಯಲ್ಲಿ ಹುಟ್ಟಿ ಪಾರ್ವತಿ ಅಂತ ಪರ್ವತರಾಜನ ಮಗಳು, ಅದರಿಂದ ಪಾರ್ವತಿ ಅಂತ ಪ್ರಸಿದ್ಧರಾಗಿ ಮತ್ತೆ ತಪಸ್ಸನ್ನು ಮಾಡಿ ಶಿವನನ್ನು ಮದುವೆಯಾದರು. ಅವರಲ್ಲಿ ಷಣ್ಮುಖ ಮತ್ತು ಗಣೇಶ ಅಂತ ಸಂತಾನವನ್ನು ಕೂಡ ಆ ಜನ್ಮದಲ್ಲಿ ಪಡೆದರು ಹಾಗೆ ಅಂತ ಇಷ್ಟು ವಿಚಾರವನ್ನು ಹೇಳ್ತಾ ಇದ್ದಾರೆ. ತದನಂತರ ಹೆಣ್ಣು ಮಕ್ಕಳ ಚರಿತ್ರೆಯನ್ನು ಮುಗಿಸಿ ಗಂಡು ಮಕ್ಕಳ ಚರಿತ್ರೆ, ಸ್ವಯಂಭುವ ಮನುವಿನ ಗಂಡು ಮಕ್ಕಳು ಉತ್ತಾನಪಾದ, ಪ್ರಿಯವ್ರತ ಹಾಗೆ ಅಂತ ಅವರ ಒಂದು ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಮಾತುಸ್ಸಪತ್ನ್ಯ ಸುದುರುಕ್ತಿ ಬಿದ್ದ ಸ್ವಶಂರುಷ ದಂಡಹತೋ ಯಥಾಹಿಹಿ ಹಾಗೆ ಅಂತ ಉತ್ತಾನಪಾದ ಅವನಿಗೆ ಇಬ್ಬರು ಹೆಂಡಂದಿರಿದ್ದರು. ಎಷ್ಟೊತ್ತು ಹೇಳಬೇಕು? ಒಮ್ಮೆ ಅವರಿಗೆ ಇಬ್ಬರು ಹೆಂಡಂದಿರು, ಉತ್ತಾನಪಾದಕ್ಕೆ ಇಬ್ಬರು ಹೆಣ್ಮಕ್ಕಳು ಇದ್ದರು, ಸುನೀತಿ ಮತ್ತು ಸುರುಚಿ ಹಾಗೆ ಅಂತ. ಸುನೀತಿ ಮತ್ತು ಸುರುಚಿ ಹಾಗೆ ಅಂತ. ಆ ಸುನೀತಿಗೆ ಧ್ರುವ ಮಗನಾಗಿ ಹುಟ್ಟುತ್ತಾನೆ, ಸುರುಚಿಗೆ ಉತ್ತಮ ಅಂತ ಒಂದು ಮಗ ಹುಟ್ಟುತ್ತಾನೆ ಹಾಗೆ ಅಂತ. ಆಗ ಏನಾಯಿತು, ಏಕದಾ ಸುರುಚೇ ಪುತ್ರಂ ಅಂಕಮಾರೋಪ್ಯ ತಾಳಾಳಯನ್ ಉತ್ತಮಂ ನಾರುರುಕ್ಷಂತಂ ಧ್ರುವಂ ರಾಜಾಭ್ಯನಂದತ. ಒಮ್ಮೆ ತನ್ನ ತಂದೆಯ ಸಿಂಹಾಸನದಲ್ಲಿ ಕೂತಿದ್ದಾನೆ, ಅವನ ತೊಡೆಯಲ್ಲಿ ಕೂಡಬೇಕು ಹಾಗೆ ಅಂತ ಧ್ರುವ ಉತ್ತಮ ಅವನ ತೊಡೆಯಲ್ಲಿ ಕೂತಿದ್ದಾನೆ, ತಾನು ಕೂಡ ಇನ್ನೊಂದು ತೊಡೆಯಲ್ಲಿ ಕೂಡಬೇಕು ಹಾಗೆ ಅಂತ. ಮಕ್ಕಳು ಹಾಗೆ ಒಬ್ಬರು ಮಾಡೋದನ್ನು ನೋಡಿ ಇನ್ನೊಬ್ಬರು ಮಾಡ್ತಾರೆ, ತಾನು ಕೂಡಬೇಕು ಅಂತ 5 ವರ್ಷದ ಹುಡುಗ ಹೋಗಿ ಕೂಡ್ತಾನೆ. ಆಗ ಅವಳು ಬೈದು ಬಿಡ್ತಾಳೆ, ಸುರುಚಿ ಬೈದು ಬಿಡ್ತಾಳೆ. ನವತ್ಸ ನೃಪದೇ ದುಷ್ಣ್ಯಂ ಭವಾನ್ ಆರೋಡು ಮರ್ಹತಿ. ನೋಡಪ್ಪ ಧ್ರುವ, ತಂದೆಯ ತೊಡೆ ಮೇಲೆ ಕೂಡ್ಲಿಕ್ಕೆ ನೀನು ಅರ್ಹನಲ್ಲ. ನಗೃಹೀತೋ ಮಯಾಯತ್ವಂ ಕುಕ್ಷಾವಸಿ ನೃಪಾತ್ಮಜ. ಕಾರಣ ಏನು? ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದವನಲ್ಲ, ನೀನು ಸುನೀತಿಯ ಮಗ, ಅದರಿಂದ ನಿನಗೆ ಕೊಡಲಿಕ್ಕೆ ನೀನು ಅರ್ಹ ಅಲ್ಲ ನೀನು ಹಾಗೆ ಅಂತ ಇಷ್ಟು ಕೆಟ್ಟದಾಗಿ ಹೇಳಿಬಿಟ್ರು. ಆ ತಾಯಿಯ ಮಾತು ಕೇಳಿ ಸಹನೆ ಮಾಡಲಿಕ್ಕೆ ಆಗಲಿಲ್ಲ ಧ್ರುವನಿಗೆ. ಅಳ್ತಾ ಬರ್ತಾ ಇದ್ದಾನೆ. ಹೇಗೆ ಬಂದ ಅಂತ ಭಾಗವತದಲ್ಲಿ ಒಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ಮಗು ಅಳ್ತಾ ಬಂದ ತಾಯಿ ಹತ್ರ, ಸುನೀತಿ ಹತ್ರ ಬರ್ತಾನೆ ಧ್ರುವ. ದಂಡಹತೋ ಯಥಾಹಿಹಿ ಹಾಗೆ. ಒಂದು ಸರ್ಪ ಇದೆ, ಆ ಸರ್ಪವನ್ನು ಒಂದು ಪೆಟ್ಟು ಕೊಟ್ಟಿರ್ತೇವೆ, ಪೆಟ್ಟು ಕೊಟ್ಟಾಗ ಅದು ಏನಾಗ್ತದೆ, ಬುಸ್ ಬುಸ್ ಅಂತ ಬರ್ತಾ ಇದೆ ನೋಡಿ, ಆ ಥರ ಬುಸ್ ಕೊಡ್ತಾ ಅಳ್ತಾ ಬಂದ ಹಾಗೆ ಅಂತ. ಹಿತ್ವಾ ಮಿಷಂತಂ ಪಿತರಂ ಸನ್ನವಾಚಂ, ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಪ್ರರುದನ್ ಸಕಾಶಂ, ಅಳ್ತಾ ಬರ್ತಾ ಇದ್ದಾನೆ. ಅಳ್ತಾ ಹೇಳ್ತಾ ಇದ್ದಾನೆ ಈ ರೀತಿಯಾಗಿ, ತಾಯಿ ನನ್ನನ್ನು ಬೈದು ಬಿಟ್ರು ಹಾಗೆ ಅಂತ. ದೀರ್ಘಂ ಶ್ವಸಂತಿ ವ್ರಜಿನಸ್ಯ ಪಾರಂ ನ ಪಶ್ಯತಿ ಬಾಲಕ ಮಾಹಬಾಲ. ಆ ಮಗುವಿನ ಅಳುವನ್ನು ಕೇಳಿ ತಾಯಿಗೂ ಸಹನೆ ಮಾಡಲಿಕ್ಕಾಗಿಲ್ಲ. ಅವಳು ಅಳಕ್ಕೆ ಶುರು ಮಾಡಿಬಿಡ್ತಾ ಇದ್ದಾರೆ. ಅಳ್ತಾ ಹೇಳ್ತಾ ಇದ್ದಾರೆ, ಮಗು ಯೋಚನೆ ಮಾಡಬೇಡ, ನಾನು ಮಂದಭಾಗ್ಯಳು, ನನ್ನಲ್ಲಿ ಏನು ಭಾಗ್ಯ ಇಲ್ಲ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ನಿನಗೂ ಕೂಡ ಈ ಮನೆಯಲ್ಲಿ ಶ್ರೇಯಸ್ಸು ಆಗೋದಿಲ್ಲ. ಆದ್ದರಿಂದ ಆದರೂ ಕೂಡ ಮಾಮಂಗಲಂ ತಾತ ಪರೇಶು ಮಂಸ್ತ ಭುಂಕ್ತೆ ಜನೋ ಯತ್ ಪರದುಃಖದಸ್ತತ್. ನಾವು ಈ ರೀತಿಯಾಗಿ ಮಂದಭಾಗ್ಯರಾಗಿದ್ದೀವಿ ಅಂತ ನಾವು ಇನ್ನೊಬ್ಬರನ್ನು ಹೇಳಲಿಕ್ಕೆ ಹೋಗಬಾರ್ದು. ಇನ್ನೊಬ್ಬರಿಗೆ ಅಮಂಗಲವನ್ನು ನೀನು ಚಿಂತನೆ ಮಾಡಬೇಡ. ನನಗೆ ಹೀಗೆ ಮಾಡಿದೆಲ್ಲ ನಿನಗೂ ಹಾಗೇ ಆಗಲಿ.
ಹಾಗೆ ಅಂತ ಇನ್ನೊಬ್ಬರಿಗೆ ಅಮಂಗಲವನ್ನು ಚಿಂತನೆ ಮಾಡಲಿಕ್ಕೆ ನೋಡಿ, ಇದು ಭಾಗವತ ಕೊಡುವ ಸಂದೇಶ. ಇದು ಸುನೀತಿ ನೋಡಿ, ಒಳ್ಳೆಯ ನೀತಿ ಇದು. ತಾಯಂದಿರು ಮಕ್ಕಳಿಗೆ ಏನು ಹೇಳಿಕೊಡ್ಬೇಕು? ಅವನು ಹೊಡೆದನ ನೀನು ಹೊಡಿ, ಅವನು ಬೈದನ ನೀನು ಬೈ, ಹಾಗೆ ಅಂತ. ಇದು ಸಾಮಾನ್ಯ ನಾವು ಕಲಿಸಿಕೊಡುವ ಪಾಠ. ಆದರೆ ಭಾಗವತ ಹೇಳುತ್ತದೆ ಹಂಗೆ ಮಾಡಬೇಡಿ, ಎಂದಿಗೂ ಕೂಡ ಇನ್ನೊಬ್ಬರಿಗೆ ಅಮಂಗಲವನ್ನು ಬಯಸಬೇಡಿ, ಮನಸಾಪಿ ಬಯಸಬೇಡಿ. ಯಾಕೆ? ಮೊದಲೇ ಅವರವರು ಮಾಡಿದ ದುಃಖವನ್ನು ಅವರವರು ಅನುಭವಿಸ್ತಾ ಇದ್ದಾರೆ. ಕರ್ಮ ಬೆನ್ನು ಬಿಡದೇ ಇರ್ತದೆ. ಅದು ಕರ್ಮ, ಅವರವರು ಮಾಡಿದ ಕರ್ಮ ಅವರವರು ಅನುಭವಿಸ್ತಾರೆ. ಸುಮ್ಮನೆ ನೀವು ಮಾತಾಡಿ ನಿಮ್ಮ ಪ್ರಯತ್ನ ಪಟ್ಟು ನಿಮ್ಮ ಸಾಧನೆಯನ್ನು ಹಾಳು ಮಾಡ್ಕೋಬೇಡಿ. ಅದರಿಂದ ಯಾರಿಗೂ ಕೂಡ ಅಮಂಗಲವನ್ನು ಬಯಸಬೇಡ. ಹಾಗೆ ಅಂತ ನಿನಗೆ ಒಳ್ಳೆಯದಾಗಬೇಕು ಅಂತ ಹೇಳಿದರೆ ಕಾಡಿಗೆ ಹೋಗು, ಆರಾಧಯ ಅಧೋಕ್ಷಜ ಪಾದಪದ್ಮಂ, ಪರಮಾತ್ಮನ ಪಾದಸೇವೆಯನ್ನು ಮಾಡು. ಹಾಗೆ ಅಂತ ಹೊರಟಾಗ ನಾರದರು ಅಲ್ಲಿಗೆ ಬಂದರು. ದಾರಿಯಲ್ಲಿ ಮಗುವನ್ನು ಕರೆಸಿ ಕೇಳ್ತಾರೆ, ಏನು ಮಗು, ಎಲ್ಲಿ ಹೋಗ್ತಾ ಇದ್ದೀಯಾ? ಹಾಗೆ ಅಂತ. ಕಾಡಿಗೆ, ಹಾಗೆ ಅಂತ ಹೇಳಿದರು. ಅಯ್ಯ, ಕಾಡಿಗೆ ಯಾಕೆ ಹೋಗ್ತೀಯೋ? ಹಾಗೆ ತಪಸ್ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರಂತೆ ಧ್ರುವ. ಅಲ್ಲ, ತಪಸ್ ಮಾಡುವಷ್ಟು ನಿನಗೇನಾಯ್ತಪ್ಪ? ಹಾಗೆ ಅಂತ ನಾರದರು ಕೇಳಿದರೆ ಆ ಮಗು ಹೇಳಿತಂತೆ, ನನ್ನ ತಾಯಿ ನನ್ನನ್ನು ಬೈದು ಬಿಟ್ಲು, ಅಪ್ಪನ ತೊಡೆ ಮೇಲೆ ಏರಬೇಡ ಅಂತ ಹೇಳಿಬಿಟ್ಲು, ಅದರಿಂದ ನಮ್ಮಮ್ಮ ಕಾಡಿಗೆ ಹೋಗಿ ತಪಸ್ ಮಾಡು ಅಂತ ಕಳಿಸಿದ್ದಾರೆ. ಹಾಗೆ ಅಂತ ನಾರದರು ಹೇಳಿದ್ರಂತೆ, ಸುಮ್ಮನೆ ಮನೆಗೆ ಹೋಗು, ಇದೆಲ್ಲ ಮನೆಯಲ್ಲಿ ಇರೋದೆ, ಏನೋ ತನ್ನ ತಾಯಿ ಬೈದು ಅಂತೇಳಿ ಹಿಂಗೆ ಬಂದ್ಬಿಡಾರ ನೀನು, ಹೋಗು. ಹಾಗೆ ಅಂತ ಕಳಿಸಿದ್ರಂತೆ. ಧ್ರುವ ಹೇಳಿದ, ಆಗೋದಿಲ್ಲ. ಹಾಗೆ ಅಂತ, ಆಗೋದಿಲ್ಲ ಸ್ವಾಮಿ, ನೋಡಿ ನಿಮಗೆ ಆಸಕ್ತಿ ಇದ್ದರೆ ನನಗೆ ಮಾರ್ಗದರ್ಶನ ಮಾಡಿ, ಉಪದೇಶ ಮಾಡಿ, ಇಲ್ಲದಿದ್ದರೆ ಸುಮ್ಮನೆ ನಡೀರಿ ನೀವು. ಹಾಗೆ ಅಂತ ಹೇಳಿದರು. ನೋಡಿ, ಕ್ಷತ್ರಿಯ ರಕ್ತ ಇದು. ಕ್ಷತ್ರಿಯ ರಕ್ತ ಹೇಗಿರುತ್ತದೆ ಎಂಬುದಕ್ಕೆ ಧ್ರುವನೇ ಸಾಕ್ಷಿ. ನಿಮ್ಮಿಂದ ಆದರೆ ನೋಡಿ, ಸಾಧನೆ ಅಂದರೆ ಹೀಗಿರಬೇಕು. ಸಾಧನೆಗೆ ಯಾರು ಪ್ರೋತ್ಸಾಹ ಕೊಡ್ತಾರೆ ಅವರ ಜೊತೆಗೆ ನಾವು ಇರಬೇಕು. ಏಕಾದಶಿ ಮಗು ಹೇಳ್ತಾನೆ, ನಾನು ಏಕಾದಶಿ ಮಾಡ್ತೇನೆ ಅಂತ ಮಗು ಹೇಳಿದರೆ ತಂದೆ ತಾಯಿಯರೇ ಬೇಡ ಅಂತ ಹೇಳ್ತಾರಂತೆ. ನಾವೇ ಮಾಡ್ತಾ ಇಲ್ಲ, ಸುಮ್ಮನೆ ಕೂಡು ನೀವು. ಹಾಗೆ ಅಂತ ಹಂಗೆ ಮಾಡಬಾರದಂತೆ. ತಮ್ಮಿಂದ ಆಗದೇ ಇದ್ದರೂ ಕೂಡ ಮಕ್ಕಳು ಮಾಡಿದಾಗ ಧರ್ಮ ಮಾರ್ಗದಲ್ಲಿ, ಅಧ್ಯಾತ್ಮ ಮಾರ್ಗದಲ್ಲಿ ಮಕ್ಕಳನ್ನು ಕೊರೆದೊಯ್ಯುವ ಆ ಪ್ರೋತ್ಸಾಹವನ್ನು ನಾವು ಮಾಡಬೇಕು ಅಂತ ಭಾಗವತ ತಿಳಿಸಿಕೊಡ್ತಾ ಇದೆ. ನಾರದರಿಗೆ ಗೊತ್ತಾಯಿತು, ಸಾಮಾನ್ಯ ಅಲ್ಲ ಇವರು. ಪರೀಕ್ಷೆ ಮಾಡಿದರು ನಾರದರು, ಪರೀಕ್ಷೆಯಲ್ಲಿ ಪಾಸಾದರು. ಧ್ರುವ ಗುರುಗಳು ಹಾಗಿರ್ತಾರೆ, ಒಮ್ಮಿಂದೊಮ್ಮೆ ಏನು ಮಾಡೋದಿಲ್ಲ, ಉಪದೇಶ ಮಾಡೋದಿಲ್ಲ. ಮೊದಲು ಏನು ಮಾಡ್ತಾರೆ, ಪರೀಕ್ಷೆ ಮಾಡ್ತಾರೆ. ಇವನೊಂದು ಘಟ ಇದ್ದಾಗೆ, ಇವನ ಈ ಘಟದಲ್ಲಿ ಏನಾರು ತೂತು ಇದೆಯಾ, ಏನಾರು ಸೋರಿ ಹೋಗ್ತದಾ? ಹಾಗೆ ಅಂತ. ಇಲ್ಲದಿದ್ದರೆ ಈಗ ಎಲ್ಲ ಹಾಗೆ ಆಗೋದು. ಶಿಷ್ಯರು ಒಂದು ಘಟ, ಪಾತ್ರ ಇದ್ದಾಗೆ, ಅದೊಂದು ಘಟ ಇದ್ದಾಗೆ, ಅದರಲ್ಲಿ ಏನಿರುತ್ತದೆ, ತೂತುಗಳು ಇರುತ್ತೆ. ಒಂದು ಕಡೆಯಿಂದ ತುಂಬಿಸ್ತಾ ಇರೋದು, ಒಂದು ಕಡೆಯಿಂದ ನೀರು ಹೋಗ್ತಾ ಇರೋದು. ಗುರುಗಳ ಹತ್ರ ಪಾಠ ಕೇಳ್ತಾ ಇರೋದು, ಇನ್ನೊಂದು ಕಡೆಯಿಂದ ಮರ್ತು ಹೋಗ್ತಾ ಇರೋದು. ಹಂಗೆ ಆಗಿಬಿಡ್ತದೆ. ಹಂಗೆ ಆಗಬಾರ್ದಂತೆ. ಗುರುಗಳು ಅಂದರೆ ಏನು ಮಾಡಬೇಕು, ಪರೀಕ್ಷೆ ಮಾಡಿ ಈ ಪಾತ್ರ ಚೆನ್ನಾಗಿದೆ ಅಂತ ತೀರ್ಮಾನ ಮಾಡಿ ತದನಂತರ ತುಂಬಿಸಬೇಕು. ಹಾಗೆ ಅಂತ ಪರೀಕ್ಷೆ ಮಾಡಿ ಧ್ರುವನಿಗೆ ಮಂತ್ರೋಪದೇಶ ಮಾಡ್ತಾರೆ. ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಉಪದೇಶ ಮಾಡಿ ಮಧುವನಕ್ಕೆ ಹೋಗು, ಅದು ಒಂದು ಕಾಡು, ಅಲ್ಲಿ ಹೋಗಿ ಯಮುನಾ ನದಿಯಲ್ಲಿ 3 ಹೊತ್ತು ಸ್ನಾನ ಮಾಡಿ ಈ ಮಂತ್ರವನ್ನು ಜಪ ಮಾಡು, ಈ ರೀತಿಯಾಗಿ ಪರಮಾತ್ಮನ ರೂಪವನ್ನು ಚಿಂತನೆ ಮಾಡು ಅಂತ ಗುರೂಪದೇಶ ಮಾಡಿ ಕಳಿಸ್ತಾ ಇದ್ದಾರೆ. ತದನಂತರ ಧ್ರುವನು ಅದೇ ರೀತಿಯಾಗಿ ಮಾಡಿ ಪರಮಾತ್ಮನ ಪ್ರತ್ಯಕ್ಷಗೊಳಿಸ್ತಾನೆ. ಓಂ ನಮೋ ಭಗವತೆ ವಾಸುದೇವಾಯ ಅಂತ ಆ ಮಂತ್ರವನ್ನು ಜಪ ಮಾಡಿ ಅವನು ಸಾಕ್ಷಾತ್ಕಾರ ಮಾಡ್ಕೋತಾನೆ. ಪರಮಾತ್ಮ ಬಂದರೆ ಆ ಧ್ರುವನಿಗೆ ಪರಮಾತ್ಮ ಬಂದದ್ದೂ ಗೊತ್ತಿಲ್ಲ. ಕಣ್ಣು ಮುಚ್ಚಿ ತಪಸ್ ಮಾಡ್ತಾ ಕೂತಿದ್ದ. ನೋಡಿ, ಗುರುಗಳ ಮಾತಿನಲ್ಲಿ ಎಷ್ಟು ವಿಶ್ವಾಸ ನೋಡಿ. ಇದು ಕಲಿಬೇಕಾದ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಅಲ್ಲಿ ತನಕ ನಮಗೆ ಮೋಕ್ಷ ಅಂಬಾದು, ಭಗವದ್ ಅನುಗ್ರಹ ಅಂಬಾದು ಆಗೋದೇ ಇಲ್ಲ. ನಮ್ಮ ಗುರುಗಳು ಹೇಳಿದ್ದಾರೆ, ನಾವು ಮಾಡಬೇಕು. ನಮ್ಮ ದಾಸರು ಹೇಳಿದ್ದಾರೆ, ಮಾಡಬೇಕು. ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದಾರೆ, ಮಾಡಬೇಕು. ಅಷ್ಟೇ. ಶ್ರೀಮದ್ ಆಚಾರ್ಯರು ಹೇಳಿದ್ದಾರೆ, ಮಾಡಬೇಕು. ಅದರಲ್ಲಿ ಎಂದಿಗೂ ಕೂಡ ನಾವೇನು ಮಾಡಬಾರ್ದು, ಸಂಶಯ ಪಡಬಾರ್ದು. ಇದು ಮಾಡಬೇಕು, ಮಾಡಬಾರ್ದು, ಇದು ಸರಿನೋ ತಪ್ಪೋ ವಿಚಾರ ಮಾಡಬೇಕು. ವಿಚಾರ ಮಾಡಿ ಅದನ್ನು ಹೇಗೆ ಕೂಡಿಸೋದು ಅಂತ ನೋಡಿ, ಖಂಡಿತ ಅವರಲ್ಲಿ ತಪ್ಪು ಇಲ್ಲ. ಆದರೆ ನಾನು ಹೇಗೆ ಅದನ್ನು ಅರ್ಥ ಮಾಡಿಸ್ಕೊಳ್ಳೋದು ಹಾಗೆಂಬ ಒಂದು ಮನದಟ್ಟು ಮಾಡ್ಕೋಬೇಕು ಹೊರತು ಅವ್ರದ್ದು ಸರಿಯಲ್ಲ ಅಂತ ನಾವು ಅವ್ರದನ್ನು ರಿಜೆಕ್ಟ್ ಮಾಡಬಾರ್ದು. ಗುರುಗಳು ಹೇಳಿದ್ದೇ ಸರಿ ಹಾಗೆ ಅಂತ ಅದನ್ನು ಸಮನ್ವಯ ಮಾಡಿ ನಾವು
ಅದನ್ನು ಮಾಡಿದರೆ ನಮಗೆ ಆಗ ಸಿದ್ಧಿ ಆಗ್ತದೆ ಹಾಗೆ ಅಂತ. ಪರಮಾತ್ಮ ಬಂದು ನಿಂತಾಗ ಕಣ್ಣು ಬಿಟ್ಟಿಲ್ಲ. ಧ್ರುವ ಪರಮಾತ್ಮನಿಗೆ ಪುರುಸೊತ್ತಿಲ್ಲ, ಹೋಗಬೇಕು, ಟೈಮ್ ಆಗಿದೆ, ತುಂಬ ಜನ ಕಾಯ್ತಾ ಇರ್ತಾರೆ. ಅದರಿಂದ ದೇವರು ಏನು ಮಾಡಿದ, ಶಂಖದಿಂದ ಸ್ಪರ್ಶವನ್ನು ಮಾಡ್ತಾ ಇದ್ದಾನೆ. ಒಳಗಿದ್ದ ರೂಪವನ್ನು ಮರೆ ಮಾಡ್ತಾನೆ. ಒಳಗಿದ್ದ ನೋಡ್ತಾ ಇದ್ದ ರೂಪವನ್ನು ಮರೆ ಮಾಡಿದಾಗ ಕಣ್ಬಿಟ್ಟು ನೋಡ್ತಾನೆ. ತಾನು ಯಾವ ರೂಪವನ್ನು ಒಳಗೆ ನೋಡ್ತಾ ಇದ್ದ ಅದೇ ರೂಪ ಹೊರಗೆ ಕಾಣಿಸ್ತು. ಕಣ್ಣು ತುಂಬ ನೀರು, ಮಾತಾಡೋಕ್ಕಾಗಿಲ್ಲ ಧ್ರುವನಿಗೆ. ಯಾಕಂದರೆ ಪರಮಾತ್ಮನ ಸಾಕ್ಷಾತ್ಕಾರ ಅದು ಜನ್ಮಗಳ ಸಾಧನೆ, ಜನ್ಮಗಳ ಸಾಧನೆ. ಸಾಧ್ಯ ಆದರೆ ಕಷ್ಟ ಸಾಧ್ಯ ಇದೆ. ಪರಮಾತ್ಮನ ಸಾಕ್ಷಾತ್ಕಾರ ಸಾಧ್ಯ ಆದರೆ ಕಷ್ಟ ಸಾಧ್ಯ. ಕಷ್ಟಪಟ್ಟು ಮಾಡಬೇಕು. ಕಷ್ಟಪಟ್ಟು ಮಾಡಿದರ ಫಲ ಅವತ್ತು ಅವನು ಆ ಧ್ರುವರಾಯ ಅನುಭವಿಸ್ತಾ ಇದ್ದಾನೆ. ಬಂದು ಮಾತಾಡಲಿಕ್ಕಾಗಿಲ್ಲ. ಮತ್ತೆ ಪರಮಾತ್ಮ ಶಂಖದಿಂದ ಸ್ಪರ್ಶ ಮಾಡಿದಾಗ ಆಗ ಸ್ತೋತ್ರ ಹೊರಡಿತ್ತು. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ. ಸ್ವಾಮಿ, ಮಾತನಾಡೋದಕ್ಕೆ ನಾವ್ಯಾರು? ನಮಗೆ ಮಾತಾಡಲಿಕ್ಕಾಗ್ತದ? ನಿನ್ನ ಅನುಗ್ರಹದಿಂದ ಈ ಮಾತು ಸ್ತೋತ್ರ ಎಲ್ಲ ಬರೀ ವಾಗೀಂದ್ರಿಯ ಮಾತ್ರ ಇಲ್ಲ, ಚಕ್ಷುರೇಂದ್ರಿಯ, ಘ್ರಾಣೇಂದ್ರಿಯ, ರಸನೇಂದ್ರಿಯ, ಎಲ್ಲ ಇಂದ್ರಿಯಗಳು, ಇಡೀ ಶರೀರ, ಕೇವಲ ನನ್ನ ಶರೀರ ಮಾತ್ರ ಇಲ್ಲ, ಯಾರ್ಯಾರು ಜೀವರಾಶಿಗಳಿದ್ದಾರೆ ಪ್ರತಿಯೊಬ್ಬರ ಶರೀರ, ಎಲ್ಲರ ಒಳಗಿದ್ದು ಕೂಡ ನೀನೇ ಆ ಕೆಲಸವನ್ನು ಮಾಡ್ತೀ ಹಾಗೆ ಅಂತ ನನಗೆ ಮನವರಿಕೆ ಆಯಿತು. ಯಾಕೆ ಸ್ತೋತ್ರ ಮಾಡಬೇಕು, ಬಾಯಿ ಬರ್ತಾ ಇಲ್ಲ, ಸ್ತೋತ್ರ ಮಾಡಲಿಕ್ಕೆ ಆಗ್ತಾ ಇಲ್ಲ ನನ್ನಿಂದ ಹಾಗೆ ಅಂತ ಈಗ ನನಗೆ ಅರ್ಥ ಆಯಿತು ಅಂತ ತಪಸ್ ಮಾಡಿ ದೇವರು ಕೇಳ್ತಾನೆ, ಏನು ಬೇಕು ನಿನಗೆ ಹಾಗೆ ಅಂತ. ಧ್ರುವರಾಜ ಸುಮ್ಮನೆ ಇದ್ದರಂತೆ. ದೇವರ ಹತ್ರ ಏನು ಕೇಳಬೇಕು? ಯದ್ಯಪಿ ಮನಸ್ಸೊಳಗೆ ಇದೆ ತನಗೆ ಎತ್ತರವಾದ ದೊಡ್ಡ ಸ್ಥಾನಮಾನ ಬೇಕು ಹಾಗೆ ಅಂತ ಬಂದದ್ದೇ, ಅದಕ್ಕೆ ದೊಡ್ಡ ಸ್ಥಾನಮಾನ ಬೇಕು ಹಾಗೆ ಅಂತ. ಆದರೆ ಕೇಳಲಿಕ್ಕೆ ಸಂಕೋಚ, ಹೆಂಗೆ ಕೇಳೋದು ಹಾಗೆ ಅಂತ. ಪರಮಾತ್ಮನೇ ಹೇಳಿದಂತೆ, ನೀನು ಈ ಇಡೀ ಭೂಮಂಡಲಕ್ಕೆ ನೀನು ರಾಜನಾಗು, 36,000 ವರ್ಷ ನೀನು ರಾಜನಾಗ್ತಿ ಹಾಗೆ ಅಂತ ಪರಮಾತ್ಮನೇ ವರವನ್ನು ಕೊಟ್ಟಂತ. ಇವನು ಮನಸ್ಸೊಳಗೆ ಯೋಚನೆ ಮಾಡ್ತಾನೆ, ಇಲ್ಲ ನನ್ನ ಅಣ್ಣ ಉತ್ತಮ ಇದ್ದಾನೆ, ಅಥವಾ ತಮ್ಮನೋ ಉತ್ತಮ ಇದ್ದಾನೆ, ನಾನು ಹೇಗೆ ಆಗ್ತೇನೆ ಹಾಗೆ ಅಂತ. ಅದಕ್ಕೆ ಪರಮಾತ್ಮ ಹೇಳಿದಂತೆ, ಯೋಚನೆ ಮಾಡಬೇಡ, ಉತ್ತಮ ಇದ್ದಾನೆ ಅಂತ ಯೋಚನೆ ಮಾಡಬೇಡ, ಅವನು ಕೂಡ ತೀರಿ ಹೋಗ್ತಾನೆ ಹಾಗೆ. ಮತ್ತೆ ಧ್ರುವ ಯೋಚನೆ ಮಾಡಿದಂತೆ, ಅಲ್ಲ ಉತ್ತಮ ಬೇಕಾದ್ರೂ ಹೋಗ್ಬೋದು, ಈ ತಾಯಿ ಸುರುಚಿ ಬಿಡ್ತಾಳ ನನ್ನನ್ನು, ತಾನೇ ಸಿಂಹಾಸನದಲ್ಲಿ ಕೂತ್ಕೋತೀನಿ ಅಂತ ತಾವೇ ಕೂತ್ಕೊಂಡ್ಬಿಡ್ಬೋದು, ನಾನು ಎಲ್ಲಿಂದ ರಾಜನಾಗೋದು ಹಾಗೆ ಅಂತ ಯೋಚನೆ ಮಾಡಿದರೆ ಕೇಳಿಲ್ಲ ಪರಮಾತ್ಮನ ಹತ್ರ. ಆದರೂ ಅದಕ್ಕೂ ಪರಮಾತ್ಮನೇ ಉತ್ತರ ಕೊಟ್ಟ ಅಂತೆ. ಸುರುಚಿ ಅಡ್ಡಿ ಬರ್ತಾಳೆ ಅಂತ ಯೋಚನೆ ಮಾಡಬೇಡ, ಅವಳು ಕೂಡ ಅವನನ್ನು ಹುಡುಕೊಂಡು ಹೋಗಿ ಅವಳು ಮೃತಲಾಗ್ತಾಳೆ. ನಿಷ್ಕಂಟಕವಾಗಿ ನೀನು ರಾಜ್ಯವನ್ನು ಪರಿಪಾಲನೆ ಮಾಡಿ ತದನಂತರ 36,000 ವರ್ಷ ಆದ ಬಳಿಕ ನೀನು ಧ್ರುವಮಂಡಲ, ನಿನಗೆ ದೊಡ್ಡ ಒಂದು ಸ್ಥಾನಮಾನ, ಶಿಂಶುಮಾರ ರೂಪಿಯ ಚೇಲಿನ ಆಕಾರದಲ್ಲಿ ಇರತಕ್ಕ ಆ ಆಕಾಶ ಮಂಡಲ, ಅದರ ಬಾಲದ ತುದಿಯಲ್ಲಿ ಧ್ರುವಮಂಡಲ ಅಂತ ಎತ್ತರದ ಸ್ಥಾನ, ಅಲ್ಲಿ ನೀನು ಇದ್ದು ನನ್ನ ಸೇವೆಯನ್ನು ಮಾಡ್ತಾ ಇರು ಅಂತ ಪರಮಾತ್ಮ ಆಶೀರ್ವಾದ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ ಆಯಿತು. ಧ್ರುವ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಉತ್ಥಾನಪಾದನಿಗೆ ನಾರದರು ಹೇಳಿದ್ದಾರೆ, ನೋಡಪ್ಪ ನೀನು ಬೈದು ಕಳಿಸಿದ್ದಿ, ತೊಡೆ ಕೊಡಲ್ಲ ಅಂತ ಹೇಳಿದಿ, ಪರಮಾತ್ಮ ನೋಡು ಧ್ರುವ ಮಂಡಲ ಎತ್ತರ ಮಂಡಲವನ್ನೇ ಕೊಟ್ಟುಬಿಟ್ಟಿದ್ದಾನೆ, ಅವನಿಗೆ ನೋಡ್ಕೋ ಹಾಗೆ ಅಂತ ಹೇಳಿ ಉತ್ಥಾನಪಾದನಿಗೆ ಮುಖ ತೋರ್ಸೋಕ್ಕಾಗೋದಿಲ್ಲ, ಒಂದು ಸಣ್ಣ ತೊಡೆ ಕೊಡಲಿಕ್ಕಾಗಿಲ್ಲ. ಪರಮಾತ್ಮ ತನ್ನನ್ನೇ ಕೊಟ್ಟುಬಿಟ್ಟಿದ್ದಾನೆ. ನೋಡಿ ಭಗವದ್ಭಕ್ತರು ಹೇಗಿರ್ತಾರೆ ಹಾಗೆ ಅಂತ. ದೇವರ ಅನುಗ್ರಹದ ಮುಂದೆ ಯಾರ ಅನುಗ್ರಹವೂ ಬೇಡ. ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ಅಂತ ದಾಸರು ಕೇಳ್ತಾರೆ ನೋಡಿ, ಇದೇ ಪ್ರಶ್ನೆ ಮಾಡ್ತಾರೆ. ದೇವರ ಭಾಗ್ಯ, ದೇವರ ಅನುಗ್ರಹ, ಅದಕ್ಕೆ ಸರಿಸಾಟಿಯಾದದ್ದು ಯಾವುದೂ ಇಲ್ಲ ಹಾಗೆ ಅಂತ. ಈ ರೀತಿಯಾಗಿ ಪರಮಾತ್ಮ ಹೇಳಿದಂತೆ 36,000 ವರ್ಷ ರಾಜ್ಯಭಾರ ಮಾಡಿ ತನ್ನ ತಾಯಿಗೆ ಮೊದಲು ಥ್ಯಾಂಕ್ಸ್ ಹೇಳಿದನಂತೆ. ಸುರುಚಿ, ಸುನೀತಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾನೆ ಧ್ರುವ. ಯಾಕೆ? ನಿನ್ನಿಂದಲೇ ಆದದ್ದು ಹಾಗೆ ಅಂತ. ನಾರದರಿಗೂ ಥ್ಯಾಂಕ್ಸ್. ಯಾಕೆ? ತಾಯಿ ಕಳಿಸಿಕೊಟ್ರು, ನಾರದರು ಮಾರ್ಗದರ್ಶನ ಮಾಡಿದರು, ಅದರಿಂದ ಒಂದು ಕಾರ್ಯ ಸಾಧ್ಯವಾಗ್ತದೆ. ಅದರಿಂದ ತಂದೆ ತಾಯಿಯರಾಗಿ ಗುರುಗಳಾಗಿ ಯಾರ್ಯಾರು ಏನು ಮಾಡಬೇಕು, ಪರಮಾತ್ಮನ ಕಾರ್ಯದಲ್ಲಿ ಪ್ರೋತ್ಸಾಹ ಕೊಡಬೇಕು ಎನ್ನುವ ಒಂದು ಮುಖ್ಯ ವಿಚಾರವನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಆ ಧ್ರುವರಾಜನ ಪರಂಪರೆಯಲ್ಲೇ ವೇನ ಅಂತ ಬರ್ತಾನೆ. ಅವನು ಭಾರೀ ನಿಷ್ಠುರನಾಗಿ ಇರ್ತಾನೆ, ಅಧರ್ಮಿಷ್ಠನಾಗಿ ಇರ್ತಾನೆ.
ಅವನನ್ನು ಋಷಿಗಳು ಸಂಹಾರ ಮಾಡಿ ಅವನ ಭುಜವನ್ನು ಮಥನ ಮಾಡಿದಾಗ ಅಲ್ಲಿಂದ ಪೃಥು ಚಕ್ರವರ್ತಿ ಬಂದು ಈ ಭೂಮಿಯನ್ನು ಚೆನ್ನಾಗಿ ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ದಾನೆ. ಆ ಭೂಮಿಯನ್ನೇ ಆಕಳನ್ನಾಗಿ ಮಾಡಿ ಅನೇಕ ಕರುಗಳು ಅವುಗಳನ್ನೆಲ್ಲ ಕರೆಸಿ ಯಾರ್ಯಾರಿಗೆ ಏನೇನು ಬೇಕೋ ಅದೆಲ್ಲವನ್ನು ಕೊಟ್ಟು ಭೂಮಿಯನ್ನು ಚೆನ್ನಾಗಿ ಪರಿಪಾಲನೆ ಮಾಡಿದ. ಅದರಿಂದಲೇ ತನ್ನ ಮಗಳಂತೆ ಸಾಕಿದ ಅಂತ ಆ ಪೃಥುರಾಜನ ಹೆಸರಿನಿಂದಲೇ ಈ ಭೂಮಿಗೆ ಏನು ಹೆಸರು ಬಂತು? ಪೃಥಿವಿ ಹಾಗೆ ಅಂತ ಹೆಸರು ಬಂತು ಅಂತ. ಇನ್ನು ಅವನ ವಂಶದಲ್ಲಿ ಬರಿಹಿಷ್ಮನ್, ಪ್ರಾಚೀನ ಬರಿಹಿ ಅಂತ ಬರ್ತಾನೆ. ಅವನನ್ನು ಕೂಡ ನಾರದರು ಉಪದೇಶ ಮಾಡಿ ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋಗ್ತಾರೆ. ಅವನೇನು ಮಾಡಿದ ಅಂದರೆ ಕೇವಲ ಕರ್ಮ ಮಾಡ್ತಾ ಇದ್ದ, ಬರೀ ಯಜ್ಞಯಾಗಗಳನ್ನೇ ಮಾಡ್ತಾ ಇದ್ದ. ಜ್ಞಾನದಲ್ಲಿ ಆಸಕ್ತಿ ಇದ್ದಿಲ್ಲ. ನಾರದರು ಬಂದು ತಿದ್ದಿಸಿದರು. ಈ ರೀತಿಯಾಗಿ ಬರೀ ಪಶು ಬಲಿ ಕೊಟ್ಟು ಯಾಗ ಮಾಡ್ತಾ ಇದ್ದಿ, ಅಲ್ಲಿ ನೋಡಿದ್ಯಾ ಹಾಗೆ ಅಂತ ನರಕದಲ್ಲಿ ತೋರಿಸಿದ್ರಂತೆ. ಅಲ್ಲಿ ಪಶುಗಳೆಲ್ಲ ಖಡ್ಗ ಇಟ್ಕೊಂಡು ಕಾಯ್ತಾ ಇದ್ದವಂತೆ. ಇವನಿಗೆ ಹೆದರಿಕೆ ಆಗೋಯ್ತು ಬರೀಷ್ಮಂತನಿಗೆ. ಯಾರಿವರು ಅಂತ ಕೇಳ್ತಾ ಇದ್ದ. ನೀನು ಯಾರನ್ನು ಕೊಟ್ಟು ಕಳಿಸಿದೆಲ್ಲ ಸಂಹಾರ ಮಾಡಿ ಬಲು ಪಶುವನ್ನಾಗಿ ಅವರೆಲ್ಲ ನಿನ್ನನ್ನು ಕಾಯ್ತಾ ಇದ್ದಾರೆ, ನಿನ್ನನ್ನು ಕೊಲ್ಲೋದಕ್ಕೆ ಕಾಯ್ತಾ ಇದ್ದಾರೆ ಅಂತ ಹೇಳಿದಂತೆ. ಹೆದರಿಕೆ ಆಯಿತು ಅವನಿಗೆ. ಅಲ್ಲ ಸ್ವಾಮಿ, ಏನು ಮಾಡಬೇಕು ನಾನು? ಇದನ್ನೆಲ್ಲ ನಿಲ್ಲಿಸು, ಸನ್ಮಾರ್ಗದಲ್ಲಿ ಇಡೀ ಅಧ್ಯಾತ್ಮ ವಿದ್ಯೆಯನ್ನು ಕಲಿ, ಪರಮಾತ್ಮನ ಕಥಾಶ್ರವಣ ಮಾಡು ಹಾಗೆ ಅಂತ ಹೇಳಿ ಅವನನ್ನು ಸನ್ಮಾರ್ಗದಲ್ಲಿ ಕರೆದುಕೊಂಡು ಅವನನ್ನು ಕೂಡ ಉದ್ಧಾರ ಮಾಡಿದರು ನಾರದರು. ಹಾಗೆ ಅಂತ ನೋಡಿ, ಆ ಧ್ರುವ, ಆ ಬರಿಹಿಷ್ಮಂತ ಎಲ್ಲರನ್ನು ಕೂಡ ಉದ್ಧಾರ ಮಾಡಿದ ಚರಿತ್ರೆ, ಉದ್ಧಾರ ಮಾಡಿದ ಕೀರ್ತಿ ಯಾರದದು? ನಾರದರದ್ದು ಅಂತ. ವಾಯುದೇವರ ಶಿಷ್ಯರಾದ ನಾರದರ ಒಂದು ಹಿರಿಮೆಯನ್ನು ಕೂಡ ನಾವು ಇಲ್ಲಿ ವಿಶೇಷವಾಗಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಮತ್ತೆ ಸೇರಿದಾಗ ನಾಳೆ ನೋಡೋಣ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸುವ್ರತ್. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.